ಆ, ನಿಮ್ಗೆಲ್ಲರಿಗೂ ಸ್ವಾಗತ ಕೋರ್ತಾ ಇದ್ದೀನಿ. ಇವತ್ತು ನಮ್ಮ ಒಂದು ಪೇಯ್ನ್ ರಿಲೀಫ್ ಆಯಿಲ್ ಬಗ್ಗೆ ಮಾಹಿತಿಯನ್ನು ತಗೊಳಕ್ಕೆ. ಎಷ್ಟೋ ಜನಕ್ಕೆ ಏನಾಗುತ್ತೆ, ನೆಗ್ಲೆಕ್ಟಬಲ್ ಹೆಂಗೆ ಅಂತಂದ್ರೆ, ನಿಮ್ಮ ಜೀವನದಲ್ಲಿ ನಿಮಗಾಗಿ ಕಷ್ಟಪಡೋರು Recording in progress. ಎಲ್ಲೋ ಇರ್ತಾರೆ, ಬಟ್ ಅದು ನಿಮಗೆ ಗಮನಕ್ಕೆ ಬರಲ್ಲ. ಓಕೆ, ನಿಮಗಾಗಿ ಹೋರಾಡಿದವರು, ನಿಮ್ಗಾಗಿ ಪ್ರಾಣ ತ್ಯಾಗ ಮಾಡಿದವರು, ಅದಕ್ಕೋಸ್ಕರ ಜನ ಏನ್ ಹೇಳ್ತಿರ್ತಾರೆ, ಗುರ್ತಿಸ್ಕೋಬೇಕು ಕಣಯ್ಯ, ಗುರ್ತಿಸ್ಕೋಬೇಕು, ಮುಂದಕ್ಕೆ ಬರ್ಬೇಕು ಕಣಯ್ಯ ಅಂತ ಹೇಳ್ತಿರ್ತಾರೆ. ಇದು ತಾವೆಲ್ಲ ಗಮನಿಸ್ಕೊಂಡಿರ್ತೀರಿ. ಅದೇ ತರ ಇವತ್ತು ತೆರೆಮರೆಯಲ್ಲಿ ಇದರ ಬಗ್ಗೆ ಪ್ರಾಮುಖ್ಯತೆ ಇಲ್ದಲೆ ಇಡೀ ನಿಮ್ಮ ದೇಹದ ರಚನೆಗೆ ನೀವ್ಯಾವ್ದ ಕಾಸ್ಟ್ಲಿಯಸ್ಟ್ ಡ್ರೆಸ್ಗಳನ್ನ, ಸೀರೆಗಳನ್ನ, ಶರ್ಟ್ಗಳನ್ನ ಪರ್ಚೇಸ್ ಮಾಡ್ತಿರೋ, ಇದರಿಂದ ನಿಮಗೆ ಲುಕ್ ಬರಲ್ಲ. ಈ ಶರ್ಟ್ಗೆ ಒಂದು ಶೇಪ್ ಒಳಗಿಂದ ಇರುತ್ತೆ. ಎಷ್ಟೋ ಸಲ ಜನ ಹೇಳ್ತಿರ್ತಾರೆ, ಸರ್ ಆ ಗೊಂಬೆಗೆ ತೊಡಿಸಿದ್ದ ಶರ್ಟ್ ಚೆನ್ನಾಗಿ ಕಾಣ್ತಿತ್ತು, ನಾನು ಹಾಕೊಂಡ್ರೆ ಕೆಟ್ಟದಾಗ ಕಾಣ್ತಿದ್ದೀನಿ ಸರ್ ಅಂತ. ಯಾಕೆಂದ್ರೆ ಆ ಗೊಂಬೆ ಶೇಪ್ ಚೆನ್ನಾಗಿದೆ, ನಿನ್ ಶೇಪ್ ಚೆನ್ನಾಗಿಲ್ಲ. ಸೊ ಹಂಗಾದ್ರೆ ಇದು ಏನು ಅಂದ್ರೆ ಸ್ನೇಹಿತರೆ, ಮಸಲ್ಸ್. ಇವತ್ತು ನಾವು ಬಹಳ ಇಂಪಾರ್ಟೆಂಟ್ ಆಗಿ ತಿಳ್ಕೊಳ್ಳೋಣ, ಮಾಂಸಖಂಡಗಳು. ಸರ್, ಈ ಮಸಲ್ಸ್ ಇಷ್ಟು ಇಂಪಾರ್ಟೆಂಟಾ ಅಂತ ನೀವು ನನ್ನನ್ನೇನಾದ್ರೂ ಕೇಳಿದ್ರೆ, ಸ್ನೇಹಿತರೆ, ನಿಮ್ಮ ದೇಹದ ತೂಕದ 40% ನಿಮ್ಮ ದೇಹದಲ್ಲಿ ಮಸಲ್ಸ್ ಇರುತ್ತೆ. ಆ ಮಸಲ್ಸ್ ನ ಪ್ರಾಮುಖ್ಯತೆ ಏನು, ಆ ಮಸಲ್ಸ್ ನ ಇಂಪಾರ್ಟೆನ್ಸ್ ಏನು, ಇದು ನಿಮಗೇನಾದ್ರೂ ನೀಟಾಗಿ ಮನವರಿಕೆ ಆಯ್ತು ಅಂತಂದ್ರೆ ನೀವು ಇವತ್ತು ದಿಗ್ಭ್ರಾಂತರಾಗ್ತೀರಾ. ಸರ್, ಇದು ನಿಜನ ನಮಗೆ ಗೊತ್ತಿರಲಿಲ್ಲ. ಇಂಥ ಮಸಲ್ಸ್ ನೆಗ್ಲೆಕ್ಟ್ ಯಾಕಾಯ್ತು ಅಂತಂದ್ರೆ, ನಾವು ನೋಡ್ತಿರ್ತಕ್ಕಂಥ ಜಾಗದಲ್ಲಿ, ಕೇಳ್ತಿರ್ತಕ್ಕಂಥ ಜಾಗದಲ್ಲಿ ಈ ಮಸಲ್ಸ್ ಬಗ್ಗೆ ವ್ಯಾಖ್ಯಾನ ಎಲ್ಲೂ ಇರಲ್ಲ. ಎಲ್ಲರೂ ಫಿಲ್ಮ್ ತೆಗಿಬೇಕಾದ್ರೆ ಅವಳ ಕಣ್ಣು ಅಂತ ತೆಗಿತಾರೆ, ನನ್ನ ಕಣ್ಣು ಅಂತ ತೆಗಿತಾರೆ, ನನ್ನ ಹೃದಯ ಅಂತ ತೆಗಿತಾರೆ, ಅಥವಾ ಮಾತಾಡಬೇಕಾದ್ರೆ ನನ್ನ ಕಣ್ಣಲ್ಲಿ, ನನ್ನ ಕಿವಿಯಲ್ಲಿ, ಈ ತರ ಎಲ್ಲ ಈ ಅಂಗಗಳನ್ನ ಹೇಳ್ಬಿಟ್ಟು ಫಿಲ್ಮ್ ತೆಗಿತಾರೆ, ಅಥವಾ ಹಾಡು ಬರೀತಾರೆ, ಅಥವಾ ಮಾತಾಡ್ತಾರೆ. ಬಿಟ್ರೆ ನನ್ನ ಮಸಲ್ ಅಂತ ಯಾರು ಫಿಲ್ಮ್ ತೆಗಿಯಲ್ಲ. ನನ್ನ ಮಸಲ್ ಈ ತರ ಇದೆ, ಮಸಲ್ ಮಾತುಕತೆನೆ ಇಲ್ಲ, ಅದ್ರ ಬಗ್ಗೆ ನಾಲೆಡ್ಜು ಇಲ್ಲ. ಆ ಮಾಂಸಖಂಡಗಳ ರಚನೆ ಬಗ್ಗೆ ಯಾರು ಎಲ್ಲೂ ನಮಗೆ ಎಜುಕೇಟ್ ಮಾಡದೇ ಇರೋ ಪರಿಣಾಮ ಈ ಮಸಲ್ ಅಂದ್ರೇನು, ಇದ್ರ ಕತೆ ಏನು, ಇದನ್ನೇನು, ಇದ್ರ ಬಗ್ಗೆ ನಾವು ತುಂಬಾ ಝೀರೋ ನಾಲೆಡ್ಜ್ ಅನ್ನ ಹೊಂದಿದ್ದೀವಿ. ಬನ್ನಿ ಇದನ್ನ ಹಂತವಾಗಿ ತಿಳ್ಕೊಂಡು ಹೋಗೋಣ. ನೋಡಿ, ಇಂಪಾರ್ಟೆನ್ಸ್ ಆಫ್ ದ ಮಸಲ್ಸ್ ಅಂದ್ರೆ, ಈ ಮಾಂಸಖಂಡಗಳು ಏನು ಅಂತಂದ್ರೆ ಸ್ನೇಹಿತರೆ, ಟೋಟಲಿ ನೀವು ಹೇಗಿರ್ತೀರಾ, ಕೊನೆಯವರೆಗೂ ನಿಮ್ಮ ದೇಹ ಎಷ್ಟು ನೀಟಾಗಿ ಸ್ಪಂದಿಸುತ್ತೆ, ನಿಮ್ಮ ದೇಹ ಎಷ್ಟು ಚೆನ್ನಾಗಿ ಸ್ಟ್ರೆಂತ್ಫುಲ್ ಆಗಿರುತ್ತೆ, ಇಂಜುರಿಗಳಿಂದ ಎಷ್ಟು ಜಲ್ದಿ ರಿಕವರ್ ಆಗುತ್ತೆ, ನಿಮ್ಮಲ್ಲಿ ಎಷ್ಟು ಎನರ್ಜಿ ಇದೆ, ಎಂಡೂರೆನ್ಸ್ ಇದೆ, ಮೆಟಬಾಲಿಸಮ್ ಇದೆ, ಹಾರ್ಟ್ ಹೆಲ್ತ್ ಇದೆ, ನೀವೆಷ್ಟು ತುಂಬಾ ದೈಹಿಕವಾಗಿ ಸ್ಟ್ರಾಂಗ್ ಇದ್ದೀರಾ, ಇದೆಲ್ಲ ಡಿಪೆಂಡ್ ಆಗೋದು ನಿಮ್ಮ ಈ ಮಸಲ್ಸ್ ಇಂದ, ಮಾಂಸಖಂಡಗಳಿಂದ. ಗುರುಗಳೇ, ಮಾಂಸಖಂಡಗಳು ಅಂತಿದ್ದೀರಾ, ಇನ್ನೊಂದು ಸ್ವಲ್ಪ ಚೆನ್ನಾಗಿ ಇದನ್ನ ವಿವರಣೆ ಕೊಡಿ ಅಂತ ಕೇಳಿದ್ರೆ, ಬನ್ನಿ ಸ್ಟಾರ್ಟ್ ಮಾಡೋಣ. ಮಾಂಸಖಂಡದಲ್ಲಿ 3 ತರ ಇರುತ್ತೆ. ದ ಮೇಜರ್, ನಾನು ಒಂದು ಸಣ್ಣ ಮೊದಲನೇ ಕಮ್ಮಿ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಒಂದು ಮಾಂಸದ ಖಂಡದ ಬಗ್ಗೆ ಮಾತಾಡ್ತೀನಿ. ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಕಾರ್ಡಿಯಾಕ್ ಮಸಲ್ಸ್ ಅಂತ ಕರಿತೀವಿ. ಈ ಹೃದಯದ ಹತ್ರ ಇರ್ತಕ್ಕಂಥ ಈ ಮಸಲ್ಸ್ ಏನಿದೆ, ಅದು ನಮ್ಮ ದೇಹದಲ್ಲಿರೋ ಒಂದು ಚಿಕ್ಕ ಮಸಲ್. ಅಂಡ್ ಆ ಮಸಲ್ಸ್ ನ ನಾವು ಮೂವ್ಮೆಂಟ್ ಮಾಡಕ್ಕಾಗಲ್ಲ, ನಾವೇನು ಬದಲು ಮಾಡಕ್ಕಾಗಲ್ಲ, ನಾವೇನು ತೊಂದರೆ ಅಂದ್ರೆ ಆ ಮಸಲ್ಸ್ ನಮ್ಮ ಹತ್ರ ಕಂಟ್ರೋಲಿಗೆ ಇರಲ್ಲ. ಎರಡನೇ ಮಸಲ್ಸ್ ಬರ್ತವೆ, ಆ ಮಸಲ್ಸ್ ಸ್ಮೂತ್ ಮಸಲ್ಸ್ ಅಂತ ಕರಿತೀವಿ. ಎಂಟೈರ್ ನಮ್ಮ ಮೂಳೆಯ ಏನು ಒಂದು ಸ್ಕೆಲಿಟನ್ ಇದೆ, ಆ ಸ್ಕೆಲಿಟನ್ ಒಳಗಿರ್ತಕ್ಕಂತಹ ಲಂಗ್ಸ್ ಇರ್ಬೋದು, ಲಿವರ್ ಇರ್ಬೋದು, ನಮ್ಮ ಕಿಡ್ನಿ ಇರ್ಬೋದು, ನಮ್ಮ ಕರಳಿರ್ಬೋದು, ಇದನ್ನೆಲ್ಲ ನಾವೇನಂತ ಕರಿತೀವಿ, ಸ್ಮೂತ್ ಮಸಲ್ಸ್ ಅಂತ ಕರಿತೀವಿ. ಅದನ್ನ ನಾವು ಟಚ್ ಮಾಡಕ್ಕೂ ಆಗಲ್ಲ, ಅದನ್ನ ನಾವು ಹಳ್ಳಾಡ್ಸಕ್ಕೂ ಆಗಲ್ಲ, ಅದನ್ನ ನಾವೇನೂ ಮಾಡಕ್ಕಾಗಲ್ಲ. ಟೋಟಲಿ ನಾವು ಆ ಮಸಲ್ಸ್ನ ಆರೋಗ್ಯವಾಗಿಡಕ್ಕೆ ನಾವು ನೇರವಾಗಿ ಏನು ಎಕ್ಸಸೈಸ್ಗಳನ್ನ ಮಾಡಕ್ಕಾಗಲ್ಲ. 3ನೇ ಮಸಲ್ಸ್ ಅಂದ್ರೆ, ಇದು ಅತ್ಯಂತ ಹೆಚ್ಚು ನಮ್ಮ ದೇಹದಲ್ಲಿರುತ್ತೆ, ಅದನ್ನ ನಾವು ಸ್ಕೆಲಿಟಲ್ ಮಸಲ್ಸ್ ಅಂತ ಕರಿತೀವಿ. ಈಗ ನೀವೇನ್ ನೋಡ್ತಿದ್ದೀರಿ, ನನ್ನ ಕೈಯಲ್ಲಿ ಬೈಸಿಪ್ಸ್ ನೋಡ್ತೀರಿ, ಟ್ರೈಸಿಪ್ಸ್ ನೋಡ್ತೀರಿ, ಎಂಟೈರ್ ನಮ್ಮ ಮೂಳೆಯ ಪ್ರತಿಯೊಂದು ಭಾಗದಲ್ಲಿರುವ ಈ ಮಸಲ್ಸ್ ಏನಿದಾವೆ, ಇದನ್ನ ಸ್ಕೆಲಿಟಲ್ ಮಸಲ್ಸ್ ಅಂತ ಕರಿತೀವಿ. ಈ ಮಸಲ್ಸ್ ನ ನಾವು ಮೂವ್ ಮಾಡ್ಬೋದು. ನನ್ನ ಕೈ ಹಿಂಗಂದ್ರೆ ಮೂವ್ ಆಗುತ್ತೆ, ಎಕ್ಸಸೈಸ್ ಮಾಡಿದ್ರೆ ಸ್ಟ್ರೆಂತ್ ಆಗುತ್ತೆ. ಈ ಮಸಲ್ಸ್ ಆರೋಗ್ಯದಿಂದ ಮಾತ್ರ ನನ್ನ ಮೂಳೆಯ
ಒಳಗಿರ್ತಕ್ಕಂಥ ಮಸಲ್ಸ್ನ ಆರೋಗ್ಯವನ್ನ ನಾವು ರಕ್ಷಣೆ ಮಾಡ್ಕೋಬಹುದು. ಸರ್, ಈಗ ಮಾತು ನಡೀತಾ ಇದೆ ಮಸಲ್ಸ್ದು. ಈ ಮಸಲ್ಸ್ ಇಷ್ಟೊಂದು ಇಂಪಾರ್ಟೆಂಟ್ ಅಂತ ನೀವು ಒತ್ತಿ 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 ಯಾಕೆ ಹೇಳ್ತಾ ಇದ್ದೀರಾ ಅಂತಂದ್ರೆ ಸ್ನೇಹಿತರೆ, ಈ ಮಸಲ್ಸ್ನ ಕವರ್ ಮಾಡಿರೋದೆ ಸ್ಕಿನ್. ಆ ಸ್ಕಿನ್ದು ಮೇಜರ್ ಕೆಲಸ ಏನು? ಒಂದು ಪ್ರೊಟೆಕ್ಟ್ ಮಾಡೋದು, ನಮ್ಮ ಇಡೀ ಈ ದೇಹನ, ಈ ಮಾಂಸಖಂಡನ ಪ್ರೊಟೆಕ್ಟ್ ಮಾಡಬೇಕು. ಎರಡನೇದು ರೆಗ್ಯುಲೇಟ್ ಮಾಡಬೇಕು. ಮೂರನೇದು ಸೆನ್ಸ್ ಮಾಡಬೇಕು. ಯಾಕೆ ಅಂತಂದ್ರೆ ಇಡೀ ನನ್ನ ದೇಹ ವರ್ಕ್ ಆಗ್ತಿರೋದೇ ಈ ಸೆನ್ಸಿಟಿವಿಟಿ ಮೇಲೆ. ಸೊ ಇಂಥ ಸ್ಕಿನ್, ಇಂಥ ಮಸಲ್ ಇವು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತವೆ, ಇದು ಹೇಗೆ, ಇದು ಯಾಕೆ ಇವತ್ತು ವೀಕ್ ಆಗ್ತಾ ಇದೆ? ಬನ್ನಿ ಇದ್ರ ಬಗ್ಗೆ ಒಂದೊಂದೇ ತಿಳ್ಕೊಂತ ಹೋಗೋಣ. ಮೇಜರ್ಲಿ ನಮ್ಮ ಮಸಲ್ಸ್ ವೀಕ್ ಆಗಕ್ಕೆ ಕಾರಣ ಇವೆಲ್ಲ ಇರ್ಬೋದು. ಆಲ್ ಟೈಪ್ಸ್ ಆಫ್ ಪೊಲ್ಯೂಷನ್. ಇವತ್ತು ಸೂರ್ಯನ ವಿಕಿರಣಗಳು ಜಾಸ್ತಿ ಆಗಿದೆ, ಏರ್ ಪೊಲ್ಯೂಷನ್ ಇದೆ, ವಾಟರ್ ಪೊಲ್ಯೂಷನ್ ಇದೆ. ಟೋಟಲಿ ಆಲ್ ಟೈಪ್ ಆಫ್ ಪೊಲ್ಯೂಷನ್ ನಂಬರ್ 1. ಇನ್ನೊಂದು ಅನ್ಹೆಲ್ತಿ ಲೈಫ್ ಸ್ಟೈಲ್. ಏನು ಸ್ವಲ್ಪನೂ ಕೂಡ ದೇಹಕ್ಕೆ ನಾವು ಕೆಲಸವನ್ನ ಕೊಡದಲೇ ಇರೋದು. ಈ ಮಸಲ್ಸ್ನ ವಿಚಾರ ಏನು ಅಂದ್ರೆ, ಎಲ್ಲಿವರೆಗೆ ನಾವು ಅದರ ಅವಶ್ಯಕತೆ ಇದೆ ಅಂತ ಅದಕ್ಕೆ ನಾವು ಕೆಲಸ ಕೊಡ್ತೀವೋ ಅಲ್ಲಿವರೆಗೆ ಮಸಲ್ ಸ್ಟ್ರಾಂಗ್ ಆಗುತ್ತೆ. ಮಸಲ್ಸ್ ಏನಾದ್ರು ನೀವು ನೆಗ್ಲೆಕ್ಟ್ ಮಾಡಿದ್ರಿ, ನನಗೆ ವಯಸ್ಸಾಗ್ತಿದೆ, ನಾನು ಈ ಕೆಲಸ ಮಾಡಕ್ ಆಗಲ್ಲ ಗುರು, ನನಗೆ ಯಾಕೆ ಗುರು ಇದೆಲ್ಲ, ಈ ವಯಸ್ಸಲ್ಲಿ ಜನ ಏನಂತ್ಕೋತಾರೆ ಗುರು, ಮೂಲೆಯಲ್ಲಿ ಕುತ್ಕೊಂಡು ಹರಿಕತೆ ಪುರಾಣ ಓದ್ಬ ಟೈಮಲ್ಲಿ ನಾನೀಗ ಇವೆಲ್ಲ ವ್ಯಾಯಾಮಗಳಂತೆ ಏನು ಅಂತ ಇವೆಲ್ಲ ಯಾರಂತಾರೋ ಅವಾಗ ನಿಮ್ಮ ಮಸಲ್ಸ್ಗೆ ಇಂಡಿಕೇಟ್ ಆಗುತ್ತೆ, ಇವನ ದೇಹದಲ್ಲಿ ನನ್ನ ಕೆಲಸ ಮುಗಿದಿದೆ, ಇನ್ನೇನಿದ್ರು ನಾನು ಸಿಂಕ್ ಆಗ್ಬೇಕು, ನಾನು ವೀಕ್ ಆಗ್ಬೇಕು. ಅವತ್ತೇ ನೀವು ನೋಡಿದ್ರೆ ನಿಮ್ಮ ವಯಸ್ಸು ನೋಡ್ತಿದ್ದಂಗೆ ಹೇಳ್ತಾರೆ ಅಂದ್ರೆ ನಿಮ್ಮ ದೇಹದ ವಯಸ್ಸಿಗೂ ನಿಮ್ಮ ವಯಸ್ಸಿಗೂ ತುಂಬಾ ಡಿಫ್ರೆನ್ಸ್ ಕಾಣ್ತಾ ಹೋಗುತ್ತೆ. ಕೆಲವ್ರು ನೋಡಿ ಅವ್ರ ಆಕ್ಚುಯಲ್ ಏಜ್ 60-70 ವರ್ಷ ಆಗಿರುತ್ತೆ, ಆದ್ರೆ ನೋಡಿದ್ರೆ 50 ವರ್ಷದ ತರ ಕಾಣ್ತಿರ್ತಾರೆ. ಕೆಲವರು ಅವರು ಆಕ್ಚುಯಲ್ ಏಜ್ 30 ವರ್ಷ ಇರುತ್ತೆ, ನೋಡಿದ್ರೆ 50 ವರ್ಷದ ತರ ಕಾಣ್ತಿದೆ. ಯಾಕೆ? ಮಸಲ್ಸ್ನ ಅಷ್ಟು ವೀಕ್ ಮಾಡಿರ್ತಾರೆ, ಅಷ್ಟು ಅದನ್ನ ಹಾಳು ಮಾಡಾಕಿರ್ತಾರೆ. ಇದ್ರ ಜೊತೆಗೆ ನಾವು ತಿಂತಿರ್ತಕ್ಕಂತಹ ರಾಂಗ್ ಫುಡ್ ಇದಂತೂ 100% ಪೂರ್ ಡಯಟ್. ಯಾಕೆಂದ್ರೆ ಏನ್ ತಿನ್ಬೇಕು ಇನ್ನು ಕಲ್ಸಿ 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 ನಮಗೆ ಸಾಕಾಗ್ತಾ ಇದೆ. ಅಂಥದ್ರಲ್ಲಿ ಇದ್ರ ಜೊತೆಗೆ ರಾಂಗ್ ಮೆಡಿಕೇಶನ್ಸ್, ಇದ್ರ ಜೊತೆಗೆ ಸೆಲ್ಫ್ ಮೆಡಿಕೇಶನ್ಸ್. ಏನ್ ಮಾಡ್ತಾ ಇದೀವಿ ನಾವು? ಏನಾದ್ರೂ ಕೂಡ ನನಗ್ ಗೊತ್ತು ಬಿಡೋ. ಯಾವಾಗ ನನ್ನ ದೇಹದಲ್ಲಿ ಮೊದಲೇ ಪೊಲ್ಯೂಷನ್ ಜಾಸ್ತಿ ಆಗಿದೆ, ಅನ್ಹೆಲ್ತಿ ಲೈಫ್ ಸ್ಟೈಲ್ ಇದೆ, ಡಯಟ್ ಪೂರ್ ಇದೆ, ಈ ಟೈಮಲ್ಲಿ ನನ್ನ ಮಸಲ್ಸ್ಗಳು ಪೇನ್ ಕೊಡೋದು ಸಾಮಾನ್ಯ. 25 ವರ್ಷದ ಮಗು ಹೇಳುತ್ತೆ ನನಗೆ ಕೈ ನೋಯ್ತಾ ಇದೆ, 20 ವರ್ಷದ ಒಂದು ಸಣ್ಣ ಕಾಲೇಜ್ಗೆ ಹೋಗೋ ಮಕ್ಕಳು ಹೇಳ್ತವೆ ನನಗೆ ಕಾಲು ನೋಯುತ್ತೆ, ನನಗೆ ಸೊಂಟ ನೋಯುತ್ತೆ. ಇವನ್ನೆಲ್ಲ ನಾವ್ ಯಾವಾಗ ಕೇಳ್ತಾ ಇದ್ವು? ಅಜ್ಜಿದಿರು ಅಂದ್ರೆ ಆಡ್ಕೊಳೋರು, ಸೊಂಟ ನೋವು ಅಂತೀಯ ನೀನ್ ಅಜ್ಜಿನ ಅಂತ ಕೇಳ್ತಾ ಇದ್ವಿ. ಈಗ 25 ವರ್ಷದವ್ರು 30 ವರ್ಷದವ್ರು ಕಾಮನ್ ಆಗಿ ಹೇಳ್ತಾರೆ ನನಗೆ ಸೊಂಟ ನೋವು, ನನಗೆ ಕಾಲು ನೋವು. ಸೊಂಟ ನೋವು ಬಂತು, ಕಾಲು ನೋವು ಬಂತು, ಇವರು ಮಾಡೋದೇನು? ಸೆಲ್ಫ್ ಮೆಡಿಕೇಶನ್ಗೆ ಹೊರಟ್ಬಿಡ್ತಾರೆ. ಸೆಲ್ಫ್ ಮೆಡಿಕೇಶನ್ ಅಂದ್ರೆ ಹೋಗ್ತಾರೆ ಹತ್ರದ ಯಾವ್ದಾದ್ರು ಮೆಡಿಕಲ್ ಸ್ಟೋರ್ಗೋ ಅಥವಾ ಇನ್ನೆಲ್ಗಾರು ಹೋಗ್ಬಿಟ್ಟು, ಅಣ್ಣ ನೋವಿದೆ ಒಂದ್ ಮಾತ್ರೆ ಕೊಡು. ಆ ಮಾತ್ರೆ ತಗೊಂಡ್ರಾರು ಒಂಥರ, ಅವ್ರ ಮಾತ್ರೆನೂ ಬಿಡ್ತಾರೆ, ಸೀದಾ ಹೋಗ್ತಾರೆ, ಅಣ್ಣ ಏನಾದ್ರೂ ಕ್ರೀಮ್ ಇದ್ರೆ ಕೊಡು, ಜೆಲ್ ಇದ್ರೆ ಕೊಡು, ನಾನು ಅದನ್ನ ಹಚ್ಕತೀನಿ ಅಂತ ಇವ್ರು ತಗೊಂಡ ಮೇಲೆ ಒಂದು ಸಲ ಆ ಜೆಲ್ನ ನೀನ್ ಅಪ್ಲೈ ಮಾಡಕ್ ಸ್ಟಾರ್ಟ್ ಮಾಡ್ತಿದ್ದಂಗೆನೆ ಇಡೀ ನಿನ್ನ ಈ ಒಂದು ವ್ಯವಸ್ಥೆ ಅವಾಗಿನೂ ಆ ಪೇನ್ ಚಿಗುರೊಡಿತಾ ಇರುತ್ತೆ. ಆ ಚಿಗುರೊಡಿತಾ ಇರ್ತಕ್ಕಂಥ ಪೇನನ್ನ ಇದು ಇನ್ನೂ ಜಾಸ್ತಿ ಮಾಡುತ್ತೆ ಹೊರತು ಕಂಟ್ರೋಲ್ ಎಂತೂ ಮಾಡಲ್ಲ. ಬನ್ನಿ ಅದು ತಿಳ್ಕೊಂತ ಹೋಗೋಣ ಹೆಂಗೆ. ಇವತ್ತು ನಮಗೇನಾದ್ರೂ ಒಂದು ಟೆಂಪ್ರವರಿ ರಿಲೀಫ್ಗೆ ನಾವೇನ್ ಮಾಡ್ತೀವಿ? ಪಟ್ ಅಂತ ಹೋಗ್ಬಿಟ್ಟು ಒಂದು ಪೇನ್ ಜೆಲ್ ತರೋಗಪ್ಪ, ಒಂದು ಪೇನ್ ಜೆಲ್ ತರೋಗು, ನಾವು ಹಚ್ಕೊಳ್ಳೋಣ ಅಂತ ಹೋಗಿ ಅಂಗಡಿಗಳಿಗೆ ಹೋಗ್ತೀವಿ, ಮೆಡಿಕಲ್ ಸ್ಟೋರ್ಗೆ ಹೋಗ್ತೀವಿ. ನಮ್ಮ ಸುತ್ತಮುತ್ತ ಭಯಂಕರ ಅಡ್ವರ್ಟೈಸು. ಯಾಕೆಂದ್ರೆ ಇವತ್ತನ್ನು ತೋರಿಸ್ಬಿಟ್ಟಿದ್ದಾರೆ, ಇಲ್ಲಿ ನೋವು ಬರ್ತಿದ್ಯಾ ಈ ಕ್ರೀಮ್ ಹಚ್ಕೋ, ಈ ಕ್ರೀಮ್ ಹಚ್ಕೋ, ಆ ಅಮ್ಮಂಗೆ ಆ ನೋವು ಬಂತ ಈ ಕ್ರೀಮ್ ಹಚ್ಚು, ಈ ಕ್ರೀಮ್ ಇದೆಯಲ್ಲ ಇದನ್ನ ಹಚ್ಚಿದ್ರೆ ನೀನ್ ಆರಾಮ, ನೀನ್ ಫುಲ್. ನಮಗೂ ಗೊತ್ತಿಲ್ಲ, ಅವನು ಹೇಳ್ತಾವನೆ, ತಂದು ಹಚ್ಕೊಂಡ್ವಿ. ಏನಾಗ್ತಿದಾವ ಇವೆಲ್ಲ? ಏನಾಗ್ತಿದಾವೆ ಸ್ನೇಹಿತರೆ ತಿಳ್ಕೊಳ್ಳಿ. ಫಸ್ಟ್ ಆಫ್ ಆಲ್ ಅವೇನು ಕ್ರೀಮ್ಗಳಿದಾವೋ ಅವೆಲ್ಲವೂ ಕೂಡ ಟೋಟಲಿ ವಿಷದಿಂದ
ಟಾಕ್ಸಿಕ್ ಇಂದ ಮಾಡಿರ್ತಕ್ಕಂತಹ ಒಂದು ವರ್ಸ್ಟ್ ಕ್ರೀಮ್ಗಳಾಗಿರ್ತವೆ. ಯಾಕೆ ಅಂದ್ರೆ ಅದಕ್ಕೆ ಬಳಸ್ತಕ್ಕಂಥ ಕಾಂಪೊನೆಂಟ್ ನ ನೀವೇನಾದ್ರೂ ಇಲ್ಲಿ ಕೇಳ್ಕೊಂಡ್ರೆ ಹಾರ್ಟ್ ಹಂಗೆ ಅಂದ್ರೆ ಮಿಥೈಲ್ ಸಿಲಿಕೇಟ್ ಸ್ನೇಹಿತರೆ, ಇದಿರೋದೇನು ಅಂತಂದ್ರೆ ಮಿಥೈಲ್ ಸಿಲಿಕೇಟ್ ಇದು ಒಂದು ತರ ಸ್ಕಿನ್ ಅನ್ನ ಹಚ್ಚುತ್ತಿದ್ದಂಗೆನೆ ಒಂಥರ ಚಳಿ ಚಳಿ ತಣ್ಣಗೆ ಒಂಥರ ಮೆತ್ತಗಾಗೋ ತರ ಆಗುತ್ತೆ. ಮೆಂಥಾಲ್ ಇದೆ, ಇದು ಒಂದು ವರ್ಸ್ಟ್ ಕಂಡೀಷನ್. ಇವತ್ತು ಎಷ್ಟೋ ಕಡೆ ಇದನ್ನ ಬ್ಯಾನ್ ಮಾಡಿದ್ದಾರೆ. ಅದಕ್ಕೊಂದು ಘಮ, ಅದಕ್ಕೊಂದು ಸೆನ್ಸಿಟಿವಿ, ಆಮೇಲೆ ಕರ್ಪೂರ, ಇದನ್ನಂತೂ ನಾನು ಹೇಳೋದೇ ಬೇಡ. ಅದ ಹಾಕಿ ಇವು ಎಲ್ಲ ಸೇರ್ಕೊಂಡಾಗ ಅದಕ್ಕೆ ಹೆವಿ ಮೆಟಲ್ ಟ್ರೇಸ್ ನ ಹಾಕ್ತಾರೆ, ಪ್ಯಾರಾಬಿನ್ ಹಾಕ್ತಾರೆ. ಒನ್ ಆಫ್ ದ ಚೀಪೆಸ್ಟ್ ಒಂದು ಲಿಕ್ವಿಡ್ ಅಂದ್ರೆ ಒಂದು ಜೆಲ್ ಫಾರ್ಮೆಟ್ ಅಲ್ಲಿ ಏನಾದ್ರೂ ಇವತ್ತು ಭೂಮಿ ಮೇಲೆ ಸಿಗುತ್ತೆ ಅಂದ್ರೆ ಅದು ಪ್ಯಾರಾಬಿನ್. ಒಂದು ಲೀಟ್ರಿಗೆ ಕನಿಷ್ಠ ಪಕ್ಷ ಬಲ್ಕ್ ಅಲ್ಲಿ ಯಾರಾದ್ರೂ ಅದನ್ನ ಪರ್ಚೇಸ್ ಮಾಡ್ತಾರೆ ಅಂದ್ರೆ 10 ರೂಪಾಯಿ ಸಿಗುತ್ತೆ. ಅದಕ್ಕೆ ಸ್ವಲ್ಪ ಆರ್ಟಿಫಿಷಿಯಲ್ ಫ್ರಾಗ್ರೆನ್ಸ್ ನ ಹಾಕ್ಬಿಟ್ಟು ಒಂದು ಕ್ರೀಮ್ ಅಂತ ರೆಡಿ ಮಾಡ್ತಾರೆ. ಸ್ನೇಹಿತರೆ, ಇವು ಆಗ್ತಿದ್ದಂಗೆ ಏನ್ ಮಾಡ್ತವೆ, ಫಸ್ಟ್ ಚರ್ಮ. ನೀವು ಫಸ್ಟ್ ಸ್ವಲ್ಪ ಇಲ್ಲಿ ಸೆನ್ಸಿಟಿವ್ ಆಗಿ ಅರ್ಥ ಮಾಡ್ಕೋಬೇಕು. ಇದನ್ನ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಸ್ಕಿನ್ ಒಂದು ಬಿಗ್ಗೆಸ್ಟ್ ಆರ್ಗನ್, ಒಂದು ದೊಡ್ಡ ಅಂಗ ನಮ್ಮ ದೇಹದಲ್ಲಿ. ನಮ್ಮ ಸ್ಕಿನ್ ಅಲ್ಲಿ 3 ಲೇಯರ್ ಇರ್ತವೆ. ಒಂದು ಎಪಿಡರ್ಮಿಸ್ ಅಂತ ಕರಿತೀವಿ, ಡರ್ಮಿಸ್ ಅಂತ ಕರಿತೀವಿ, ಹೈಪೋಡರ್ಮಿಸ್ ಅಂತ ಕರಿತೀವಿ. ಫಸ್ಟ್ನೇದು ಈ ಎಪಿಡರ್ಮಿಸ್ ಏನಿದೆ, ಅಲ್ಲಿ ನಮ್ಮ ಸೆಲ್ಸ್ಗಳು ಸಾಯ್ತಿರ್ತವೆ, ಮತ್ತೆ ಹುಟ್ಟುತ್ತಿರ್ತವೆ. ಮತ್ತೆ ಪ್ರತಿ ತಿಂಗಳು ಫ್ರೆಶ್ ಆಗಿ ನಮ್ಮ ಸ್ಕಿನ್ ರೆಡಿ ಆಗ್ತಾ ಇರುತ್ತೆ. ಈ 3 ಲೇಯರ್ ಸ್ಕಿನ್ಗಳಲ್ಲಿ 2ನೇ ಲೇಯರ್ ಸ್ಕಿನ್ ಏನಿದೆ, ಡರ್ಮಿಸ್ ಏನಿದೆ, ಅಲ್ಲಿ ನಮ್ಮ ಕೂದಲುಗಳು ಹುಟ್ಟತಕ್ಕಂತಹ ಜಾಗ. ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ, ಪ್ರತಿಯೊಬ್ಬನ ಮನುಷ್ಯ ಅಥವಾ ಹೆಣ್ಣಿರ್ಬೋದು ಗಂಡಿರ್ಬೋದು 50 ಲಕ್ಷ ಕೂದಲಿನ ಮೊಳಕೆಗಳು ಅಲ್ಲಿ ಸದೃಢವಾಗಿ ಅಂದ್ರೆ ನಮ್ಮ ಸ್ಕಿನ್ನಿನ 2ನೇ ಲೇಯರ್ ಅಲ್ಲಿ ಇರ್ತವೆ. ಇನ್ನ ಹೈಪೋಡರ್ಮಿಸ್ ಅಂತ ಏನಿದೆ, ಈ ಹೈಪೋಡರ್ಮಿಸ್ ಭಾಗದಲ್ಲಿ ಕೊಬ್ಬು ಅಂದ್ರೆ ನನ್ನ ಮಾಂಸಖಂಡನ ರಕ್ಷಣೆ ಮಾಡಬೇಕು, ಒಂದು ಫ್ಲೆಕ್ಸಿಬಿಲಿಟಿನ ಕ್ರಿಯೇಟ್ ಮಾಡಬೇಕು. ಯಾರಾದ್ರೂ ಬಂದು ಹಿಂಗ್ ಹೊಡೆದಾಗ ಇದೇನಾದ್ರು ಗಟ್ಟಿ ಇದ್ರೆ ಪಟ್ ಅಂತ ಮುರಿದು ಹೋಗುತ್ತೆ. ಯಾರು ಹಿಂಗ್ ಬಂದು ಹೊಡೆದ್ರು ಕೂಡ ಅಲ್ಲಿ ಏನು ಆಗ್ತದೆ, ಒಂದು ಫ್ಲೆಕ್ಸಿಬಿಲಿಟಿನ ಕೊಡುತ್ತೆ. ಎಷ್ಟೋ ಸರಿ ನಾವು ಹೋಗಿ ದಡ್ ಅಂತ ಹೊಡ್ಕೊಂತೀವಿ, ಆ ತಕ್ಷಣಕ್ಕೆ ನೋವಾಗುತ್ತೆ, ಆಮೇಲೆ ಏನೂ ಆಗಲ್ಲ. ಅದೇ ಏನಾದ್ರೂ ಈ ತರ ಫ್ಲೆಕ್ಸಿಬಿಲಿಟಿ ಇಲ್ಲ ಅಂತಂದಿದ್ರೆ ಮೂಳೆಗಳೇ ಪುಡಿ ಪುಡಿಯಾಗಿ ಹೋಗ್ತಾ ಇತ್ತು. ಯಾಕೆಂದ್ರೆ ಅಷ್ಟು ದೊಡ್ಡ ಏಟ್ ಬಿದ್ದಿರತ್ತೆ. ಇದನ್ನೆಲ್ಲ ತಡೆಯಕ್ಕೆ ಅಲ್ಲಿ ಒಂದು ಲೇಯರ್, ಈ ತರ ಸ್ಕಿನ್ 3 ಲೇಯರ್ ಅಲ್ಲಿ ಇರುತ್ತೆ. ಈ ರಾಸಾಯನಿಕಗಳಲ್ಲಿ ಮಾಡಿರ್ತಕ್ಕಂಥ ಈ ಹಾನಿಕಾರಕ ಪೇನ್ ಕ್ರೀಮ್ಗಳನ್ನ ನೀವು ತಗೊಂಡು ಫಸ್ಟ್ ಎಪಿಡರ್ಮಿಸ್ ಭಾಗಕ್ಕೆ ನೀವು ಹಚ್ಚುತ್ತಿದ್ದಂಗೆನೆ ಯಾವ ರೆಸ್ಪಿರೇಟರಿಗೋಸ್ಕರ ಅಲ್ಲಿ ಆ ಹೋಲ್ಗಳಿರ್ತಾವೋ ಆ ಹೋಲ್ಗಳು ಮುಚ್ಚಲ್ಪಡ್ತವೆ. ಯಾಕೆ ಅಂತಂದ್ರೆ ಈ ಮಿಥೈಲ್ ಸಿಲಿಕೇಟ್ ಏನಿದೆ, ಈ ಕರ್ಪೂರ ಏನಿದೆ, ಇದೆಲ್ಲ ಬೆರೆತಾಗ ನಿಮಗೇನಲ್ಲೊಂದು ಫಾರ್ಮೇಟ್ ಆಗುತ್ತೋ ಆ ಗಮ್ಮನ್ನ ನೀವು ಸೋಪಲ್ಲ ಬ್ಲೇಡ್ ತಗೊಂಡು ಕೆರೆದ್ರೂ ಹೋಗಲ್ಲ. 2ನೇದು, ಅದರಿಂದ ಜನರೇಟ್ ಆಗ್ತಕ್ಕಂಥ ಹೀಟ್ ಓವರ್ ಟಾಕ್ಸಿಕ್ ಹೀಟ್ ಅಲ್ಲಿ ಕ್ರಿಯೇಟ್ ಆಗುತ್ತೆ. ನಿಮ್ಗೆ ಏನ್ ಅನ್ಸುತ್ತೆ, ನನಗೆ ಪೇನ್ ರಿಲೀಫ್ ಆಗ್ತಿದೆ. ಪೇನ್ ರಿಲೀಫ್ ಅಲ್ಲ, ಆ ಓವರ್ ಹೀಟ್ಗೆ ಆ ಭಾಗದಲ್ಲಿರೋ ನೋವನ್ನ ಮರೆಯುವಂತ ಹೀಟ್ ಅನ್ನ ಅದು ಕ್ರಿಯೇಟ್ ಮಾಡ್ತಾ ಇರುತ್ತೆ. ಈ ಪಾಯಿಂಟ್ ನೋಟ್ ಮಾಡ್ಕೊಳ್ಳಿ, ಅದು ಪೇನ್ ರಿಲೀಫ್ ಅಲ್ಲ. ನಿನ್ನ ಒಳಗೆ ನೋವಿತ್ತೋ ಆ ನೋವನ್ನ ಮುಚ್ಚಾಕೋ ಅಂತ ಒಂದು ಬರ್ನಿಂಗ್ ಸೆನ್ಸೇಷನ್ಸ್ ಅಲ್ಲಿ ಕ್ರಿಯೇಟ್ ಆಗ್ತಿರುತ್ತೆ. ಸೊ ನಮ್ಮ ಸ್ಕಿನ್ ಏನಂತ ಹೇಳಿದ್ದೆ ನಾನು, ಸೆನ್ಸೇಷನ್ಸ್ ಅಂದ್ರೆ ಪೂರ್ತಿ ನರಮಂಡಲ. 2ನೇ ಹಂತದಲ್ಲಿ ಈ ಡರ್ಮಿಸ್ ಭಾಗದಲ್ಲಿ ಏನಿರುತ್ತೆ, ನಮಗೆ ಬೆವರನ್ನ ಅಚೆಗಾಗ್ತಕ್ಕಂತ ಒಂದು ವ್ಯವಸ್ಥೆ. ನೀವು ಅಂದ್ಕೋಬಹುದು, ಹೇಗೆ ನಿಮ್ಮ ತೋಟದಲ್ಲಿ ನೀರಾವರಿ ವ್ಯವಸ್ಥೆಗೆ ಡ್ರಿಪ್ ಇರಿಗೇಷನ್ ಮಾಡಿರ್ತೀರೋ ಅದೇ ತರ ನನ್ನ ದೇಹದಲ್ಲಿ ಎಕ್ಸಸ್ ಹೀಟ್ ಆದಾಗ, ನಾನೇನಾದ್ರೂ ಕೆಲಸ ಮಾಡಿದಾಗ ಬೆವರು ಆಚೆಗಡೆ ಬರ್ಲಿಕ್ಕೆ ಅಲ್ಲಿ ಒಂದು ಚಿಕ್ಕ ವಾಟರ್ ಸೆಟ್ಟಿಂಗ್ಸ್ ಗಳನ್ಬೋದು, ಒಂದು ಪಾಯಿಂಟ್ಸ್ ಅನ್ನೋದಿರ್ಬೋದು, ಅದನ್ನ ಬ್ಲಾಕ್ ಮಾಡ್ತವೆ. ಅದನ್ನ ಬ್ಲಾಕ್ ಮಾಡ್ತಿದ್ದಂಗೆನೆ ನಮ್ಮ ಮಸಲ್ ಮೇಲಿನ ಮಾಂಸಖಂಡನ ಅಂದ್ರೆ ಏನು ಕೊಬ್ಬಿದೆ ಆ ಕೊಬ್ಬನ್ನ ಸಂಪೂರ್ಣವಾಗಿ ನಾಶ ಮಾಡ್ತಿದ್ದಂಗೆನೆ ಮುಗಿತು. ನಿಧಾನಕ್ಕೆ ಆ ಭಾಗ ಗಟ್ಟಿ ಆಗ್ತಾ ಹೋಗುತ್ತೆ, ಆ ಭಾಗ ಕೆಡ್ದಾಗ್ತಾ ಹೋಗುತ್ತೆ. ಇವನು 1 ತಗೊಂಡ, 2 ತಗೊಂಡ, 3 ತಗೊಂಡ, 4 ತಗೊಂಡ, 5 ತಗೊಂಡ, 10 ತಗೊಂಡ, ಸಾಯ ತನಕ ಆ ಕಂಪ್ನಿ ಗ್ರಾಹಕನಾಗ್ತಾನೆ. ಅದರ ನೋವು ಹೋಗಲ್ಲ. ಇವನಿಗೆ ಒಂದು ಸೆನ್ಸ್ ಕ್ರಿಯೇಟ್ ಆಗುತ್ತೆ. ಏನಂದ್ರೆ ಆ ನೋವು ಬರ್ತಿದ್ದಂಗೆನೆ ಇದನ್ನ ಹಚ್ಕೋ. ಯಾಕೆಂತಂದ್ರೆ ಇಡೀ ಆ ಭಾಗದ ಸೆನ್ಸೇಷನ್ ಸತ್ತೋಗುತ್ತೆ. ನಮ್ಮ ಫ್ಯಾಮಿಲಿನಲ್ಲಿ ಒಬ್ರು
ಇದನ್ನ ಹ್ಯಾಬಿಟ್ ಮಾಡ್ಕೊಂಡ್ರು. ಏನು, ಪೇಯ್ನ್ ಬಂದ್ರೆ, ಕಾಲೇನಾರ ಕಡಿದ್ರೆ ಈ ಸೊಳ್ಳೆಗಳು ನನಗೆ ಎಫೆಕ್ಟ್ ಮಾಡ್ತವೆ, ನಾನು ಪಂಚೆ ಹಾಕೋತೀನಿ, ಕೆಳಗೆ ಬಂದು ಕಡಿತವೆ ಅಂತ ಹೇಳ್ಬಿಟ್ಟು ಅವ್ರು ಎಂತ ಹುಚ್ಚರಿದ್ರು ಅಂತಂದ್ರೆ, ಪೂರ್ತಿ ಈ ಮೆಡಿಕಲ್ ಸ್ಟೋರ್ಗಳಿಗೆ ಬರೋದು, ಈ ಕ್ರೀಮ್ಗಳು ತಗೊಳೋದು, ಅಲ್ಲಿಗೆ ಹಚ್ಕೊಳೋದು, ಅದ್ ಯಾವಾಗ್ಲೂ ಅವ್ರ ಜೋಬ್ ಪಾಕೆಟ್ ಅಲ್ಲಿ ಇಟ್ಕೊಂಡು ಅಡ್ಡಾಡೋದು ಆ ಜೆಲ್ನ. ದಿನಗಳು ಕಳೆದ ಹಾಗೆ, ಒಂದಷ್ಟು ದಿನಗಳು ಕಳೆದ ನಂತರ ಇಡೀ ಅವ್ರ ಕಾಲು ಜೋಂಗಟ್ಟತ್ತೆ, ಮರುಗಟ್ಟತ್ತೆ. ನಂತರ ಆ ಕಾಲಲ್ಲಿ ಸೆನ್ಸೇಷನ್ ಏನ್ ಆಗ್ತಿದೆ ಅನ್ನೋದು ಗೊತ್ತಾಗಲ್ಲ, ಮುಳ್ಳೊಕ್ಕಿದ್ರು ಗೊತ್ತಾಗಲ್ಲ, ಮಳೆ ಹೊಕ್ಕಿದ್ರು ಗೊತ್ತಾಗಲ್ಲ. ಇವ್ರು ಹೋಗಿ ಹೇಳ್ತಾರೆ, ಸರ್ ನನಗೆ ಸೆನ್ಸೇಷನ್ ಇಲ್ಲ, ನರಮಂಡಲಗಳು ಸತ್ತೋಗಿದಾವೆ ಅಂತಂದಾಗ ಆ ಡಾಕ್ಟರ್ ನನ್ನೆದುರಿಗೆ ಹೇಳಿದ್ರು, ಸ್ವಾಮಿ ಈ ಕ್ರೀಮ್ಗಳು ಎಷ್ಟು ವರ್ಷದಿಂದ ಬಳಸ್ತಾ ಇದ್ದೀರಾ? ಸರ್ ಒಂದು 5-10 ವರ್ಷದಿಂದ ಬಳಸ್ತಾ ಇದ್ದೀನಿ. ಅದನ್ನ ಬಳಸ್ತಾರ? ನಿಜವಾಗ್ಲೂ ಬಳಸೋಂಥ ಉತ್ಪನ್ನಗಳ ಯಾವ ಡಾಕ್ಟರ್ ಹೇಳಿದ್ರು ನಿಮಗೆ ಈ ಜೆಲ್ಗಳು ಬಳಸ್ಬೇಕು ಅಂತ ಹೇಳಿ? ಅಲ್ಲಿ ಕಮ್ಯುನಿಕೇಶನ್ ನಡೀತು. ಅವಾಗ ನನಗೆ ಅರ್ಥ ಆಯ್ತು ಇದು ಎಷ್ಟು ಬ್ರಹ್ಮಾಂಡ ವಿಷ ಅಂದ್ರೆ, ಒಂದು ಭಾಗವನ್ನ ಶಾಶ್ವತವಾಗಿ ನಿಮ್ಮ ದೇಹದಿಂದ ನಿಷ್ಕ್ರಿಯಗೊಳಿಸ್ತವೆ. ಅಷ್ಟಿದ್ರೆ ಅಂಗಡಿಗೆ ಹೋಗ್ತಾರೆ, ತರ್ತಾರೆ, ಪಾಪ ಗೊತ್ತಿಲ್ಲ. ಅಂಗಡಿಯವನ್ಗೂ ಅದನ್ನ ಎಕ್ಸ್ಪ್ಲೈನ್ ಮಾಡಬೇಕು ಅನ್ನೋದಕ್ಕೆ ಅವನೆಷ್ಟು ನಾಲೆಡ್ಜಬಲ್ ಇದನೋ ಅದು ನಮಗೆ ಗೊತ್ತಿಲ್ಲ. ಒಟ್ಟಲ್ಲಿ ಒಂದು ಬಿಲೀಫ್, ಈ ಸೆಲ್ಫ್ ಮೆಡಿಕೇಶನ್ ಅನ್ನೋದೇನಿದೆ ಇದು ನಿನ್ನ ಒಂದು ದೇಹದ ನಿರ್ಣಾಯಕ ಅಂಗ. ನಿನ್ನ ವಯಸ್ಸಿರ್ಬೋದು, ನಿನ್ನ ಸುಂದರತೆ ಇರ್ಬೋದು, ನಿನ್ನ ಸದೃಢತೆ ಇರ್ಬೋದು, ನಿನ್ನ ಇಡೀ ದೇಹದ ಒಂದು ಶಕ್ತಿಶಾಲಿ. ಯಾಕೆ ಈ ಮಸಲ್ಗಳೇ ಅಂದ್ರೆ ಈ ಆಚೆಗಡೆ ಮಸಲ್ಗಳು ಹೆಲ್ತಿಯಾಗಿದ್ರೆ ಮಾತ್ರ ಒಳಗಡೆ ಮಸಲ್ಗಳು, ನಾನು ಯಾವ್ದು ಹೇಳಿದೆ, ಸ್ಮೂತ್ ಮಸಲ್, ಅದನ್ನ ನಾವು ಟ್ರೈನ್ ಮಾಡೋಕ್ಕಾಗಲ್ಲ, ಅದನ್ನ ನಾವು ಟಚ್ ಮಾಡೋಕ್ಕಾಗಲ್ಲ, ಅದನ್ನ ನಾವು ಏನ್ ಮೂವ್ಮೆಂಟ್ ಮಾಡೋಕ್ಕಾಗಲ್ಲ. ಅದು ಯಾವುದು, ಲಿವರ್, ಕಿಡ್ನಿ, ಅವೆಲ್ಲ ನನ್ನ ಮೂಳೆ ಒಳಗಿರ್ತಕ್ಕಂಥ ಸ್ಮೂತ್ ಮಸಲ್ಸ್. ಈ ಸ್ಕೆಲಿಟನ್ ಮಸಲ್ಸ್ಗಳು ಹಾಳಾಯ್ತಾ, ನಿಧಾನಕ್ಕೆ ನಿನ್ನ ಲಿವರ್, ನಿನ್ನ ಕಿಡ್ನಿ, ನಿನ್ನ ಇಂಟೆಸ್ಟೈನ್ ಎಲ್ಲ ಗಬ್ಬೆದ್ದೋಗುತ್ತೆ. ಆದ್ರೆ ಇಷ್ಟು ತಾಳ್ಮೆ, ಇಷ್ಟು ಒಂದು ವಸ್ತುವಿನ ಬಗ್ಗೆ, ಅದ್ರ ಬಗ್ಗೆ ಒಂದು ಮಾಹಿತಿ ತಿಳ್ಕೊಳಕ್ಕೆ, ತಿಳಿಸಕ್ಕೆ ಯಾರು ರೆಡಿ ಇಲ್ಲ ಸ್ನೇಹಿತರೆ. ಇದನ್ನ ನಾವು ಅಧ್ಯಯನ ಮಾಡಿದ್ವಿ. ನಾವು ಬೇರೆಯವ್ರ ತರ ದುಡುಕ್ಲಿಲ್ಲ. ದುಡ್ಡು ಬರುತ್ತೆ ಅನ್ನೋದಕ್ಕೋಸ್ಕರ ವ್ಯವಹಾರಕ್ಕೆ ನಡೆಯುವಂತ ವ್ಯಕ್ತಿಗಳು ನಾವಲ್ಲ. ನಾನು ಹಿಂದೆನೂ ಹೇಳಿದ್ದೀನಿ, ಇವತ್ತು ಹೇಳ್ತೀನಿ, ಮುಂದೆನೂ ಹೇಳ್ತೀನಿ, ದುಡ್ಡು ಸಿಗತ್ತೆ ಅಂತ ಹೇಳ್ಬಿಟ್ಟು ಏನೇನನ್ನು ನಿಮ್ ಕೈಯಲ್ಲಿ ಮಾಡ್ಸಲ್ಲ. ಆ ಪಾಪದ ಕೆಲ್ಸಕ್ಕೆ ನಾನು ಗುರಿಯಾಗಲ್ಲ, ನಿಮ್ಮನ್ನು ಗುರಿ ಮಾಡಲ್ಲ. ಯಾಕೆ ಅಂತಂದ್ರೆ ವೈಜ್ಞಾನಿಕವಾಗಿರ್ಬೇಕು. 100 ಜನ ಬಂದು ನನ್ನ ವಿಡಿಯೋನ ತುಂಬಾ ಜನ ಯೂಟ್ಯೂಬಿಗೆ ಅಪ್ಲೋಡ್ ಮಾಡ್ತಿದ್ದೀರಾ, ಇವಾಗ್ಲೂ ರೆಕಾರ್ಡ್ ಆಗುತ್ತೆ. ಇದು ನಂದು ಇವತ್ತು ರೆಕಾರ್ಡ್ ಆದ್ರೆ ಒಂದು 25-30 ಯೂಟ್ಯೂಬ್ ಚಾನಲ್ಗಳಲ್ಲಿ ನೀವು ಹಾಕೋತೀರಾ, ಎಲ್ಲ ನೋಡ್ತಾರೆ, ಡಾಕ್ಯುಮೆಂಟ್ರಿ ಆಗಿರುತ್ತೆ. ಯಾವತ್ತೂ ಕೂಡ ನಿಮ್ಮ ಮುಂದಿನ ಮಕ್ಕಳು, ಮೊಮ್ಮಕ್ಕಳು ಯಾರು ನೋಡಿದ್ರು ಇವ್ರು ಎಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ, ನಿಮ್ ಕೈಲಿ ಜನಕ್ಕೆ ಗೊತ್ತಿಲ್ಲ, ಮೆಡಿಕಲ್ ಸ್ಟೋರ್ ಅವ್ರಿಗೂ ಈ ತರ ಇದೆ ಅಂತ ಗೊತ್ತಿಲ್ಲ, ಅವ್ರಿಗೆ ಮಾಡ್ತಾ ಇದ್ದಾರೆ. ಈ ಪಾಪದ ಕೆಲಸ ಏನಕ್ಕೆ ಮಾಡಿಸ್ಬೇಕು? ಯಾಕೆಂದ್ರೆ ಒಬ್ಬ ಮನುಷ್ಯನ ದೇಹವನ್ನ ನಿರಂತರವಾಗಿ ನಿಧಾನಕ್ಕೆ ಒಂದು ಸ್ಲೋ ಪಾಯ್ಸನ್ನ ಕೊಟ್ಟು ಸಾಯಿಸಂತ ಕೆಲಸನ ಅವ್ರು ಮಾಡ್ತಾ ಇದ್ರು. ನಾವು ಅಲ್ಲಿಗೆ ಹೋಗ್ಲಿಲ್ವಾ, ನಾವು ವಾಪಸ್ ಬಂದ್ವಿ. ನಮಗನ್ಸಿದ್ದು ಪರಂಪರೆಗೆ ನಾವು ವಾಪಸ್ ಹೋಗ್ಬೇಕು. ಸೊ ಪೇಯ್ನ್ ಅಂತಿದ್ದಂಗೆನೆ ಉರಿಯೋದು, ಉರ್ಸೋದು, ಅಲ್ಲಿ ಹಚ್ಚುತ್ತಿದ್ದಂಗೆ ಹಲೋ, ಅದಲ್ಲ. ಪೇಯ್ನ್ ಆಯಿಲ್ನ ನಾವು ರಿಸರ್ಚ್ ಸ್ಟಾರ್ಟ್ ಮಾಡಿದ್ವಿ. ಎಷ್ಟು ಎಫೆಕ್ಟಿವ್ ಅಂದ್ರೆ 10 ನಿಮಿಷದಲ್ಲಿ ಪೇಯ್ನ್ ಕಮ್ಮಿ ಆಗ್ಬೇಕು. 10 ನಿಮಿಷದಲ್ಲಿ ಹೆಂಗ್ ಕಮ್ಮಿ ಆಗ್ಬೇಕು? ನ್ಯಾಚುರಲ್ ಆಗಿ ಕಮ್ಮಿ ಆಗ್ಬೇಕು, ವೈಜ್ಞಾನಿಕವಾಗಿರ್ಬೇಕು, ಮೊದಲಿಂದ ಕೊನೆವರೆಗೂ ಕೂಡ ಅದು ಬಹಳ ಅರ್ಥಪೂರ್ಣವಾಗಿರ್ಬೇಕು ಅಂತ ವಿ ಆರ್ ಡಿಸೈಡೆಡ್. ಅದನ್ನ ನಾವು ಡಿಸೈಡ್ ಮಾಡಿದ್ವಿ. ಸುಮಾರು 2.5 ವರ್ಷ ತಗೊಂಡ್ವಿ ಇದೊಂದು ಆಯಿಲ್ನ ಒಂದು ರಿಸರ್ಚ್ಗೆ. ನಾವ್ ಹೇಳ್ತಾ ಇದೀವಲ್ಲ, ಅವಸರ ಇರ್ಲಿಲ್ಲ. ತುಂಬಾ ಸಲ ನಾವು ಮಾತಾಡಿದಾಗ ನಮ್ಮ ಏರಿಯಾ ಡೆವಲಪ್ಮೆಂಟ್ ಆಫೀಸರ್ಸ್ ನಮ್ಮಂಗೆ ಕೇಳೋ ಏನಂತ, ಗುರು ಸರ್ ಯಾವಾಗ ಬರುತ್ತೆ ನಾವ್ ಹೇಳ್ತಾ ಇದ್ವಿ, ನೋ, ನಿಮ್ಮ ಅವಸರಕ್ಕೆ ನಾವು ಕೊಡಕ್ಕಾಗಲ್ಲ, ನಿಮ್ಮ ಅರ್ಜೆನ್ಸಿಗೆ ನಾವು ಮಾಡಕ್ಕಾಗಲ್ಲ, ಸ್ವಲ್ಪ ವೆಯ್ಟ್ ಮಾಡಿ, ಸಮಾಧಾನವಾಗಿರಿ, ತರೋಣ. ಯಾಕೆ ಅಂತಂದ್ರೆ ಇದು ಒಂದು ಸಲ ಅವರಿಗೊಂದು ಬಿಲೀವ್ನ ಬಿಲ್ಡ್ ಮಾಡದ್ಮೇಲೆ 1000 ವರ್ಷ ಆದ್ರೂ, ಎಷ್ಟು ದಿನ ಆದ್ರೂ ಈ ಪ್ರಾಡಕ್ಟ್ ಮೇಲಿನ ಬಿಲೀವ್ ಜನಗಳಿಗೆ ಹೋಗಲ್ಲ ಅಂತಂದಾಗ ನಾನಿದ್ನ ಅರ್ಥಪೂರ್ಣವಾಗಿ ಮಾಡಬೇಕಿತ್ತು, ತುಂಬಾ ಮಾಡ್ರೇಟ್ ಆಗಿ ಮಾಡಬೇಕಿತ್ತು, ತುಂಬಾ ವೈಜ್ಞಾನಿಕವಾಗಿ ಮಾಡಬೇಕಿತ್ತು. ಬರೀ ಹಚ್ಚುತ್ತಿದ್ದಂಗೆ ಉರಿಯೋದು,
ಬೆಂಕಿ ಬೆಂಕಿ ತರ ಆಗೋದು, ಅದು ಯಾವುದು ಇರಬಾರ್ದು. ಬಟ್ ರಿಸಲ್ಟ್ ಮಾತ್ರ ಎಫೆಕ್ಟಿವ್ ಆಗಿ ಬರಬೇಕು ಅಂತ ಇದನ್ನ ಮಾಡಿದ್ವಿ. ಸ್ನೇಹಿತರೆ, ಈ ಪ್ರಾಡಕ್ಟ್ ಲಾಂಚ್ ಮಾಡಿ ಐ ಥಿಂಕ್ 2 months ಆಯ್ತು. ಆಲ್ರೆಡಿ 2 months ಆಯ್ತು ಎಲ್ಲರ ಹತ್ರಕ್ಕೂ ಹೋಗಿ ಸ್ಟಾರ್ಟ್ ಮಾಡಿ. ಟ್ರೈನಿಂಗ್ ಇವತ್ತು ಕೊಡ್ತಾ ಇದ್ದೀನಿ ನಾನು. 2 months ಆಫ್ಟರ್ 2 months ಆದ್ಮೇಲೆ ನಾನೊಂದು ಪ್ರಾಡಕ್ಟ್ ಟ್ರೈನಿಂಗ್ ನ ಕಂಡಕ್ಟ್ ಮಾಡ್ತಾ ಇದ್ದೀನಿ. ಈ 2 months ಅಲ್ಲಿ ಐ ಥಿಂಕ್ ಆಲ್ರೆಡಿ ಎಂತೆಂತ ಮಿರಾಕಲ್ ರಿಸಲ್ಟ್ ನ ಇದ್ರ ಬಗ್ಗೆ ಹೇಳಿದ್ದಾರೆ ಅಂತಂದ್ರೆ, ಸೊ ನನಗೆ ಗೊತ್ತಿತ್ತು ಇದಿಷ್ಟೇ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತ. ಬಟ್ ಈಗ ನೀವು ವೈಜ್ಞಾನಿಕವಾಗಿ ತಿಳ್ಕೊಳ್ಳಿ ಯಾಕೆ ಇದು ಇಷ್ಟು ಎಫಿಷಿಯೆಂಟ್ ಆಗಿ ಕೆಲಸವನ್ನ ಮಾಡುತ್ತೆ ಅಂತ. ಬನ್ನಿ ಸ್ನೇಹಿತರೆ, ಈ ಒಂದು ಏನು ಪೇನ್ ರಿಲೀಫ್ ಆಯಿಲ್ ಇದೆ, ಈ ಪೇನ್ ರಿಲೀಫ್ ಆಯಿಲ್ ಜಸ್ಟ್ ನೋವನ್ನಷ್ಟೇ ಹೋಗ್ಸಲ್ಲ, ಬದಲಾಗಿ ಇದು ಎಂಟೈರ್ ನಿಮ್ಮ ದೇಹದ ಒಂದು ರಕ್ಷಾ ಕವಚ. ಚರ್ಮವ ಅದರ ಆರೋಗ್ಯವನ್ನ ಗುಣಮಟ್ಟವಾಗಿಡ್ಲಿಕ್ಕೆ ತುಂಬಾ ಶ್ರಮ ವಹಿಸುತ್ತೆ, ತುಂಬಾ ಪಾತ್ರಧಾರಿಯಾಗಿದೆ. ಹೇಗೆ ಅದನ್ನ ನಾನು ನಿಮಗೆ ಹಂತವಾಗಿ ಹೇಳ್ತೀನಿ. ನೀವು ತಲೆನೋವಿದ್ರು ಇದನ್ನ ಹಚ್ಬೋದು, ಮಸಲ್ಸ್ ಪೈನಿಗೆ ಹಚ್ಬೋದು, ಜಾಯಿಂಟ್ಸ್ ಪೈನ್ಗೆ ಹಚ್ಬೋದು, ಬ್ಯಾಕ್ ಪೈನ್ಗೆ ಹಚ್ಬೋದು. ಆಲ್ ಟೈಪ್ ಆಫ್ ಬಾಡಿ ಪೇನ್ಗೆ ನೀವು ಇದನ್ನ ಸೂಟಬಲ್, ಯು ಕ್ಯಾನ್ ಯೂಸ್ ಇಟ್, ನೋ ಪ್ರಾಬ್ಲಮ್. ನೀವು ಎಷ್ಟು ಬೇಕಾದ್ರೂ ಬಳಸ್ಬೋದು. ಬಟ್ ನೀವು ಅಪ್ಲೈ ಮಾಡಿದಷ್ಟು ನೋವಿರ್ಲಿ ನೋವಿಲ್ದಲೇ ಹೋಗ್ಲಿ, ಗೊತ್ತಿದ್ದ ಹಚ್ಚಿದ್ವೋ ಗೊತ್ತಿಲ್ದಲೇ ಹಚ್ಚಿದ್ವೋ, ಆದರೆ ಸೈಡ್ ಎಫೆಕ್ಟ್ ಮಾಡೋದ್ರ ಬದಲು ಹಚ್ಚಿದ ಆ ಜಾಗನ ಒಂದು ಪೋಷಣೆ ಮಾಡಬೇಕು. ಒಂದು ಆ ಹಂತದಲ್ಲಿ ಇದನ್ನ ಒಂದು ಪ್ಯೂರ್ ಆಗಿ, ಒಂದು ನ್ಯಾಚುರಲ್ ಆಗಿ ಇದನ್ನ ನಾವು ರೆಡಿ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸರ್, ಇದಕ್ಕೆ ವರ್ಜಿನ್ ಕೋಕೋನಟ್ ಆಯಿಲ್ ಏನಕ್ಕೆ ಬಳಸಿದ್ರಿ? ಸೊ ವರ್ಜಿನ್ ಕೋಕೋನಟ್ ಆಯಿಲ್ ನಾವು ಹಿಂದೆನೆ ತಿಳ್ಕೊಂಡಾಗೆ ನಿಮಗೆ ಗೊತ್ತಿರ್ಬೋದು, ಇದು ಇನ್ಫ್ಲಮೇಷನ್ನ ಕಮ್ಮಿ ಮಾಡುತ್ತೆ, ಉರಿಯೂತವನ್ನ ಅಂದ್ರೆ ಬಾಡಿ ದೇಹದಲ್ಲಿರ್ತಕ್ಕಂಥ ಇನ್ಫೆಕ್ಷನ್ಸ್ನ ಕಮ್ಮಿ ಮಾಡುತ್ತೆ. ಇದರಲ್ಲಿರ್ತಕ್ಕಂಥ ಸೋಡಿಯಂ ಮಾನೋಲಾರಿಕ್ ಆಸಿಡ್ ಎಂಥ ಜಾಗದಲ್ಲಿದ್ರೂ ಕೂಡ ನಮ್ಮ ದೇಹದಲ್ಲಿ ಆ ಭಾಗ ಡ್ಯಾಮೇಜ್ ಆಗಿದ್ರೆ, ಸೆಲ್ಸ್ ಡ್ಯಾಮೇಜ್ ಆಗಿದ್ರೆ ಅಥವಾ ವೀಕ್ ಆಗಿದ್ರೆ ಅದನ್ನ ರಿಪೇರಿ ಮಾಡೋದ್ರಲ್ಲಿ ಮತ್ತು ಅದನ್ನ ಜೋಡಿಸೋದ್ರಲ್ಲಿ ಆ ಲಾರಿಕ್ ಆಸಿಡ್ನ ಪಾತ್ರ ಬಹಳ ಮುಖ್ಯವಾಗಿರುತ್ತೆ. ಆಂಟಿ ಫಂಗಲ್, ಆಂಟಿ ವೈರಲ್, ಆಂಟಿ ಬ್ಯಾಕ್ಟೀರಿಯಲ್, ಜೊತೆಗೆ ನನ್ನ ದೇಹದ ಒಳಗೆ ನಾನು ಕೇರಾಮೃತ್ ವರ್ಜಿನ್ ಕೋಕೋನಟ್ ಆಯಿಲ್ ಕುಡಿತಿರೋದ್ರಿಂದ ನನ್ನ ದೇಹದ ಒಳಗೆ ಸರಿಯಾದ ಕೊಬ್ಬಿನ ಪ್ರಮಾಣ ಬಳಕೆಯಾಗಿ ನನ್ನ ಮಾಂಸಖಂಡಗಳಿಗಿರ್ಬೋದು ಅಥವಾ ಸ್ಮೂತ್ ಮಸಲ್ಸ್ಗಿರ್ಬೋದು, ಹಿಂದೆನೂ ನಾವು ತಿಳ್ಕೊಂಡಿದೀವಿ ಇಂಟೆಸ್ಟೈನ್ನ ಎಷ್ಟು ಚೆನ್ನಾಗಿ ಅಂದ್ರೆ ಕರಳನ್ನ ಎಷ್ಟು ಚೆನ್ನಾಗಿ ವರ್ಜಿನ್ ಕೋಕೋನಟ್ ಆಯಿಲ್ ಪ್ರೊಟೆಕ್ಟ್ ಮಾಡುತ್ತೆ. ವರ್ಜಿನ್ ಕೋಕೋನಟ್ ಆಯಿಲ್ ಬಗ್ಗೆನೇ ಸಂಪೂರ್ಣವಾಗಿ ನಾನು ಬರೆದಿರ್ತಕ್ಕಂಥ ಬುಕ್ ಇದೆ, ಅದನ್ನ ಕರೆಕ್ಟಾಗಿ ಓದ್ಕೊಂಡ್ರೆ ನಿಮಗೆ ಗೊತ್ತಿರುತ್ತೆ ಯಾವ ಯಾವ ಅಂಗಕ್ಕೆ ಯಾವ ರೀತಿ ವರ್ಜಿನ್ ಕೋಕೋನಟ್ ಆಯಿಲ್ ಕೆಲಸ ಮಾಡುತ್ತೆ ಅಂತ. ನಾನು ಇನ್ ಡೀಟೇಲ್ ಅದರಲ್ಲಿ ನಿಮಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ಒಳಗಿಂದ ವರ್ಜಿನ್ ಕೋಕೋನಟ್ ಆಯಿಲ್ ಹೋಯ್ತು, ಸೊ ಒಳಗೆ ನಾನು ತಿಂತಾ ಇದ್ದೀನಿ, ನನ್ನ ದೇಹಕ್ಕೆ ಅದು ಪರಿಚಯ ಇರತಕ್ಕಂಥ ಅಮೃತನ ನಾನು ಹರ್ಬ್ಸ್ ಜೊತೆಗೆ ಡೆವಲಪ್ ಮಾಡಿ ಆಚೆಗಡೆಯಿಂದ ಕೊಟ್ಟಾಗ ನನ್ನ ಬಾಡಿ ಸ್ಪೆಷಲಿ ಏನು ಫೀಲ್ ಮಾಡಲ್ಲ. ಅದು ಏನು ನೋವಿತ್ತು, ಯಾವ ಭಾಗದಲ್ಲಿ ಜಾಯಿಂಟ್ ಅಲ್ಲಿ ಮಸಲ್ ಅಲ್ಲಿ ಆ ನೋವಿತ್ತು, ಆ ಭಾಗಕ್ಕೆ ತಲುಪಿದಾಗ ಕಾರ್ಯದ ವೈಖರಿ ಅಂದ್ರೆ ನಿನ್ನ ದೇಹ ಅದನ್ನ ಅಬ್ಸರ್ಪ್ಷನ್ ಮಾಡ್ತಕ್ಕಂಥದ್ದು ಮತ್ತು ಅದಕ್ಕೆ ರಿಯಾಕ್ಟ್ ಮಾಡ್ತಕ್ಕಂಥದ್ದು, ಸ್ಕಿನ್ನಿನ ಮೇಜರ್ ಕೆಲಸ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಪ್ರೊಟೆಕ್ಟ್, ರಿಯಾಕ್ಟಿಂಗ್ ಅಂಡ್ ಸೆನ್ಸಿಂಗ್, ಇದು 3 ಕೆಲಸನ ಚರ್ಮ ಮಾಡುತ್ತೆ. ನೀವು ಯಾರನ್ನಾದ್ರೂ ಕೇಳಿ, ಅದೊಂದು ಬೇಸಿಕ್ ಸೈನ್ಸ್. ಈ 3 ವಿಚಾರದಲ್ಲಿ ಚರ್ಮದ ಜೊತೆಗೆ ಒಂದು ಚೂರು ಡಿಸ್ಟರ್ಬ್ ಮಾಡದ ಹಾಗೆ, ಚರ್ಮನ ಪ್ರೊಟೆಕ್ಟ್ ಮಾಡಕ್ಕೆ ತೊಂದರೆ ಮಾಡುತ್ತಾ ಇಲ್ಲ, ಚರ್ಮನ ಇನ್ನೂ ಹೆಲ್ತಿ ಮಾಡುತ್ತೆ, ಮಾಡೋದು ಇನ್ನೂ ಚೆನ್ನಾಗಿ ಕೆಲಸ ಮಾಡೋ, ಅದನ್ನ ರಿಯಾಕ್ಟಿಂಗ್ ಮಾಡಕ್ಕೆ 100% ಯಾವಾಗ್ಲೂ ರೆಡಿ ಆಗಿಡುತ್ತೆ. ಜೊತೆಗೆ ಸೆನ್ಸ್ ಮಾಡಕ್ಕೆ ಅದನ್ನ ಇನ್ನೂ ಚುರುಕು ಮಾಡುತ್ತೆ ಹೊರತು ಅದರ ಸೆನ್ಸ್ನ ವೀಕ್ ಮಾಡಲ್ಲ. ಇದನ್ನು ಮಾಡಿ ಏನು ನಾವು ಎಪಿಡರ್ಮಿಸ್ ಅಂತ ಹೇಳ್ತೀವಿ, ಡರ್ಮಿಸ್ ಅಂತ ಹೇಳ್ತೀವಿ, ಹೈಪೋಡರ್ಮಿಸ್ ಅಲ್ಲಿ ಏನು ಆ ಫ್ಯಾಟ್ ಲೇಯರ್ ಇದೆ ಆ ಜಾಗಕ್ಕೆ ಹೋಗಿ ದೇಹದ ಆ ಸೂಕ್ಷ್ಮ ಭಾಗವನ್ನ ತಲುಪಿ ಅಲ್ಲಿರ್ತಕ್ಕಂಥ ನೋವನ್ನ ಪರ್ಮನೆಂಟ್ ಆಗಿ ತೆಗೆದು ನಮಗೆ ಒಂದು ಹೆಲ್ತಿ ಆಗಿರ್ತಕ್ಕಂಥ ಮಸಲ್ ನಿರ್ಮಾಣದಲ್ಲಿ ಇದು ಸಹಕಾರಿ ಆಗತ್ತೆ ಅಂತ ವಿ ಸೆಲೆಕ್ಟೆಡ್ ವರ್ಜಿನ್ ಕೋಕೋನಟ್ ಆಯಿಲ್. ಇದ್ರ ಜೊತೆಗೆ ನಾವಿಷ್ಟಕ್ಕೆ ಸುಮ್ಮನಾದ್ವಾ? ಇಲ್ಲ, ನಾವು ಫಸ್ಟ್ ವರ್ಜಿನ್ ಈ ಒಂದು ನೋವು ನಿವಾರಕ ತೈಲಕ್ಕೆ ಆಯುರ್ವೇದಿಕ್ ಮುಖಾಂತರ ಅಂದ್ರೆ ನಾವೇನ್ ಅಂದ್ಕೊಂಡ್ವಿ ಅಂತಂದ್ರೆ ಬಹಳ ಪ್ರಾಚೀನವಾಗಿರ್ತಕ್ಕಂಥ ವಿಧಾನನ ಹೋಗ್ಬೇಕಾಯ್ತು. ಸೊ ಪ್ರಾಚೀನವಾಗಿರೋ ವಿಧಾನ ಅಂದ್ರೆ ಈ ಎಣ್ಣೆ ಏನಿದೆ,
ಈ ಎಣ್ಣೆ ಇದರ ವಿಶೇಷತೆ ಏನು ಅಂತಂದ್ರೆ ಜಾರುತ್ತೆ. ಆಕ್ಚುಲಿ ತಲುಪಲಾಗದ ಜಾಗಕ್ಕೆ ತಲುಪಬೇಕು ಅಂದ್ರೆ ನಾವ್ ಎಣ್ಣೆ ಹಾಕ್ಬೇಕು. ಈಗ ಏನಾದ್ರು ಒಂದ್ ಬಳೆ ಬರ್ತಿಲ್ಲ, ನಾವು ಸ್ವಲ್ಪ ಎಣ್ಣೆ ಹಚ್ಕೊಳಮ್ಮ ಬಳೆ ಬರುತ್ತೆ ಅಂತ ಹೇಳ್ತೀವಿ. ಅಣ್ಣ ಜಾಗದಲ್ಲಿ ಏನು ನಟ್ ತಿರುಗ್ತಾ ಇಲ್ಲ, ಸ್ವಲ್ಪ ಎಣ್ಣೆ ಹಾಕಪ್ಪ ತಿರುಗತ್ತೆ ಅಂತ ಹೇಳ್ತೀವಿ. ಅಂದ್ರೆ ತಲುಪಬೇಕು, ತಲುಪಕ್ಕೋಸ್ಕರ ಎಣ್ಣೆ ಬೆಳಿಬೇಕು. ಬಟ್ ಈ ಮಾಡ್ರನ್ ಜನರೇಷನ್ ಅಲ್ಲಿ ಏನಾಯ್ತು, ಎಣ್ಣೆ ಹಚ್ಕೊಂಡ್ಬಿಟ್ರೆ ನಮ್ಗೆ ಅಂಟಂಟಾಗುತ್ತೆ, ನಮ್ಗೆ ಜಿಗಿಟಾಗುತ್ತೆ. ಅದನ್ನ ನಾವು ಹಚ್ಕೊಂಡು ಆಫೀಸ್ಗೆ ಹೋಗಕ್ಕಾಗಲ್ಲ, ಅದನ್ನ ಹಚ್ಕೊಂಡು ನಾವು ಬೆಡ್ ಮೇಲೆ ಮಲ್ಗಕ್ಕಾಗಲ್ಲ. ಸೊ ಇದಕ್ ನಾವೇನ್ ಮಾಡಿದ್ವಿ, ಬೆಟರ್ ಸ್ಕಿನ್ ಅಬ್ಸರ್ಪ್ಷನ್ ಇರ್ತಕ್ಕಂಥ ಒಂದು ಬೇಸ್ ಆಯಿಲ್ ನ ರೆಡಿ ಮಾಡಬೇಕಾಯ್ತು. ಅದಕ್ಕೋಸ್ಕರ ನಾವು ತಿನ್ನೋ ವರ್ಜಿನ್ ಕೋಕೋನಟ್ ಆಯಿಲ್ ನ ಇದಕ್ಕೆ ಬಳಸಲಿಲ್ಲ. ಪೈನ್ ಆಯಿಲ್ಗೋಸ್ಕರನೇ ಡಿಫ್ರೆಂಟ್ ಆಗಿ ವರ್ಜಿನ್ ಕೋಕೋನಟ್ ಆಯಿಲ್ ನ ಅಂದ್ರೆ ನಾವು ಮಾಡಿದ್ವಿ. ಅದಕ್ಕಿದು ಎಕ್ಸ್ಪೆನ್ಸಿವ್ ಆಗುತ್ತೆ. ಅಂದ್ರೆ ತಿನ್ನೋ ಎಣ್ಣೆಗೆ ಇಂತನೂ ಇನ್ನೊಂದು ಲೆವೆಲ್ ಮುಂದಕ್ಕೆ ಹೋಗಿ ವರ್ಜಿನ್ ಕೋಕೋನಟ್ ಆಯಿಲ್ ಮಾಡ್ಕೊಂಡ್ವಿ. ಅದಕ್ಕೆ ಎಳ್ಳೆಣ್ಣೆ ಸೆಸಮ್ ಆಯಿಲ್ ನ ಮಿಕ್ಸ್ ಮಾಡ್ಕೊಂಡ್ವಿ ಸೇಮ್ ರೇಷಿಯೋದಲ್ಲಿ. ಜೊತೆಗೆ ಯುಕ್ಲಿಪ್ಟಸ್ ಆಯಿಲ್ ನ ಅದಕ್ಕೆ ಆಡ್ ಮಾಡಿದ್ವಿ. ಯಾಕೆ ಅಂತಂದ್ರೆ ಅದರಲ್ಲಿ ಒಂದು ಅರೋಮಾ ಜನರೇಟ್ ಆಗಬೇಕು. ಈ ಅಬ್ಸರ್ಪ್ಷನ್ ನ ಎಷ್ಟು ಸ್ಪೀಡ್ ಮಾಡಬೇಕು ಅಂದ್ರೆ, ನೀವು ಹಚ್ಚಿದ ಒಂದು 5 ನಿಮಿಷದಲ್ಲಿ ಯಾವ ಈ ರಾಸಾಯನಿಕಗಳು ನೀವು ಹಚ್ಚಿದ ತಕ್ಷಣನೇ ಅಲ್ಲಿಂದ ಮಾಯ ಆಗ್ತಾವೋ, ಅದೇ ತರ ಈ ನ್ಯಾಚುರಲ್ ಆಗಿ ಪ್ರಿಪೇರ್ ಆಗಿರೋ ಆಯಿಲ್ ಇಲ್ಲಿ ಹಚ್ಚುತ್ತಿದ್ದಂಗೆನೆ ಆ ಜಾಗದಿಂದ ಪೂರ್ತಿ ಒಳಗೋಗ್ಬೇಕು, ಮಾಯ ಆಗ್ಬೇಕು. ಆವಿ ಆಗ್ಬಾರ್ದು, ಮಾಯ ಆಗ್ಬೇಕು ಅಂತೇಳಿ ನಾವು ಈ ಒಂದು ಬೇಸ್ನ, ಒಂದು ಆಯಿಲ್ ಬೇಸ್ನ ಫಸ್ಟ್ ಪ್ರಿಪೇರ್ ಮಾಡಿದ್ವಿ. ಈ ಆಯಿಲ್ ಬೇಸ್ ಪ್ರಿಪೇರ್ ಮಾಡೋದಕ್ಕೆ ನಮಗೆ ತುಂಬಾ ದಿನ ಹಿಡಿತು. ನಂತರ ಯಾಕೆಂದ್ರೆ ಅದು ಹಚ್ಚಿದಾಗ ಜಿಗಿಟಾಗ್ಬಾರ್ದು. ಈಗ ನೋಡಿ, ಹೌದು ಸ್ವದೇಶಿ ದಿಶಾ ಒಳ್ಳೆ ಕಂಪ್ನಿ, ನಾನು ತುಂಬಾ ಒಳ್ಳೆ ಪ್ರಾಡಕ್ಟ್ ತರ್ತಾ ಇದ್ದೀನಿ. ಬಟ್ ನಾನ್ ಮಾರ್ಕೆಟ್ಗೆ ಹೋದಾಗ ತಲೆ ಮೇಲೆ ಹೊಡೆದಂಗೆ ಹೇಳ್ಬೇಕು, ನಿನ್ನ ಕೆಮಿಕಲ್ ಪ್ರಾಡಕ್ಟ್ಗಿಂತ ನನ್ನ ಪ್ರಾಡಕ್ಟ್ ಅಲ್ಟಿಮೇಟ್ ಆಗಿದೆ, ಬ್ಯೂಟಿಫುಲ್ ಆಗಿದೆ ಗುರು, ನಿನ್ ಪ್ರಾಡಕ್ಟ್ಗಿಂತ ನನ್ನ ಎಕ್ಸ್ಟ್ರಾಡಿನರಿ ಆಗಿದೆ. ಸೊ ಈ ತರ ನಾನು ಹೇಳಬೇಕು ಅಂತಂದಾಗ ಅವ್ನು ಹೇಳ್ತಾ, ನಿನ್ ಜಿಗ್ ಆಗುತ್ತೆ, ಎಣ್ಣೆ ಆಗುತ್ತೆ. ಯಾವುದೋ ನಾವು ಆಯಿಲ್ಗಳನ್ನ ಎಲ್ಲೋ ಒಂದ್ ಕಡೆ ಕೇಳಿರ್ತೀವಿ, ಅದೆಂಥದೋ ತೈಲ ಅಂತ ತಂದು, ಸರ್ ವಾಸನೆ ಕುಡಿಯಕ್ಕಾಗಲ್ಲ ಸರ್, ಕೆಟ್ಟ ವಾಸನೆ ಬರುತ್ತೆ. ಇವೆಲ್ಲವೂ ಪಾಯಿಂಟ್. ಈ ಪಾಯಿಂಟ್ ನ ನಾವು ಸಾಲ್ವ್ ಮಾಡೇ ನ್ಯಾಚುರಲ್ ಆಗಿ ಹೋಗ್ಬೇಕಿತ್ತು. ಸೊ ಅದಕ್ಕೋಸ್ಕರ ನಾವು ಒಂದು ಆಯಿಲ್ ಬೇಸ್ ನ ರೆಡಿ ಮಾಡಿದ್ವಿ. ನೆಕ್ಸ್ಟ್ ಸ್ಟಾರ್ಟ್ ಮಾಡಿದ್ದೆ ಇದಕ್ಕೆ ಹಾಕಕ್ಕೆ ಒಂದು ಗಿಡಮೂಲಿಕೆಗಳು. ಈ ಗಿಡಮೂಲಿಕೆಗಳು ಏನಿದಾವೆ ಇದು ಅದ್ಭುತ. ನಿಮ್ಗೆ ಒಂದಕ್ಕಿಂತ ಒಂದೊಂದು ಬಹಳ ವಿಶೇಷವಾಗಿ ಇದನ್ನ ನಾವು ಇದರಲ್ಲಿ ಆಡ್ ಮಾಡ್ತಾ ಸೇರಿಸ್ತಾ ಇದನ್ನ ನಾವು ರೆಡಿ ಮಾಡ್ತಾ ಬಂದ್ವಿ. ಮೊದಲನೇದಾಗಿ ಒಂದೊಂದೇ ನೋಡ್ತಾ ಹೋಗೋಣ. ನೋಡಿ, ಅಚ್ಚುಕ ಫಲ ಅಂತಿದೆ, ಇದೊಂದು ಹಣ್ಣಿದು. ಓಕೆ, ಈ ಹಣ್ಣನ್ನ ನಾವು ಈ ಆಯಿಲ್ನ ಯಾವ ಹಂತದಲ್ಲಿ ಸೇರಿಸಿದ್ರೆ ಇದು ತನ್ನ ಸಂಪೂರ್ಣವಾಗಿರ್ತಕ್ಕಂಥ ಗುಣಗಳನ್ನ ಇದ್ರ ಜೊತೆ ಬಿಡುತ್ತೆ ಅಂತ ನಾವು ಪ್ಲಾನ್ ಮಾಡ್ಕೊಂಡ್ವಿ. ಯಾಕೆ ಅಂತಂದ್ರೆ ದ ಫಸ್ಟ್ ಥಿಂಗ್ ಇದನ್ನ ನಾವು ಸೇರಿಸ್ಬೇಕು ತೈಲದೊಳಗೆ. ಯಾಕೆಂದ್ರೆ ಇದೇ ಮೇಜರ್ ಇಂಪಾರ್ಟೆಂಟ್. ಸ್ನಾಯು ನೋವುಗಳಿರ್ಬೋದು, ಅಥವಾ ಸಂಧಿ ನೋವುಗಳಿರ್ಬೋದು, ಅಥವಾ ರಕ್ತ ಸಂಚಾರವನ್ನ ಚುರುಕುಗೊಳಿಸಿ ಆ ದೇಹದ ಆ ಭಾಗ ಗಟ್ಟಿಯಾಗಿ ಏನಾದ್ರೂ ಕಲ್ತರ ಫೀಲ್ ಆಗಿದ್ರೆ ಅದನ್ನ ಸ್ಮೂತ್ ಮಾಡಬೇಕು. ಅದಕ್ಕೋಸ್ಕರ ಈ ಅಚ್ಚುಕ ಫಲವನ್ನ ನಾವು ಇದರಲ್ಲಿ ಬಳಸಿದ್ವಿ. ಅದ್ರದ್ದು ಸಾಲ್ವ್ ಆಯ್ತು. ನೆಕ್ಸ್ಟ್ ಅದಕ್ಕೆ ನಾವು ಸೇರಿಸ್ಬೇಕಾಗಿರೋದೆ ನೀರ್ಗುಂಡಿ ಎಲೆಗಳು. ಇದನ್ನ ಕೆಲವರು ಕೇಳಿರ್ತೀರಿ ಸ್ನೇಹಿತರೆ. ಇದೊಂದು ಪವರ್ಫುಲ್ ಲೀಫ್ ಇದು. ಯಾಕೆಂದ್ರೆ ಸಂಧಿವಾತ ಮತ್ತು ಈ ಉರಿ ಊತುಗಳು ಅಂದ್ರೆ ಇನ್ಫೆಕ್ಷನ್ಸ್ ಇದ್ರೆ, ಜೊತೆಗೆ ಸ್ನಾಯುಗಳು ಏನಾದ್ರೂ ತುಂಬಾ ಗಟ್ಟಿಯಾಗಿ ಅದು ಫ್ಲೆಕ್ಸಿಬಿಲಿಟಿಗೆ ಬರ್ತಾ ಇಲ್ಲ ಸರ್, ಆ ಭಾಗದಲ್ಲಿ ಏನಾದ್ರೂ ತುಂಬಾ ಕಷ್ಟ ಇದೆ ಅಂತಂದಾಗ ನಾವು ಈ ನಿರ್ಗುಂಡಿ, ಅದರದ್ದೇ ತೈಲ ಬರುತ್ತೆ, ಬಟ್ ನಾವೇನ್ ಮಾಡಿದ್ವಿ, ಅದರ ತೈಲ ಅಲ್ಲ, ನಿರ್ಗುಂಡಿ ಎಲೆಗಳನ್ನ ಇದರಲ್ಲಿ ಸೇರ್ಸಕ್ಕೆ, ಅದು 2ನೇ ಹಂತದಲ್ಲಿ ನಾವು ಸೇರಿಸ್ತಕ್ಕಂತಹ ಒಂದು ಲೀವ್ಸ್ಗಳು. ಸೊ 3ನೇ ಹಂತದಲ್ಲಿ ರಾಸ್ನಾ ರೂಟ್ಸ್ ಅಂತ, ಅಂದ್ರೆ ಬೇರಿದು. ಇದು ಎಕ್ಸ್ಪೆಷಲಿ ಬೆನ್ನು ನೋವು ಏನಾದ್ರು ಇದ್ರೆ, ಕುತ್ತಿಗೆ ನೋವು ಏನಾದ್ರು ಇದ್ದೆ ಅಂದ್ರೆ, ಪರ್ಟಿಕ್ಯುಲರ್ಲಿ ಈ ಬ್ಯಾಕ್ ಪೇನ್ಗೆ ಏನಂತ ಹೇಳ್ತೀವಿ, ಇದನ್ನ ಜೊತೆಗೆ ವಾತದೋಷನ ಇದು ಬಹಳ ಚೆನ್ನಾಗಿ ನಿವಾರಣೆ ಮಾಡುತ್ತೆ. ಜೊತೆಗೆ ನಾವು ಓಡಾಡ್ಬೇಕಾದ್ರೆ ಏನಾದ್ರು ಈ ಕಾಲು ಕಟ್ ಲಟ್ ಅಂತ ಸ್ವಲ್ಪ ಏನಾದ್ರು ಸೌಂಡ್ ಮಾಡ್ತಿರುತ್ತೆ, ಸರ್ ನನ್ನ ಮಸಲ್ಸ್ ಸೌಂಡ್ ಬರ್ತಿದೆ ಲಟ್ ಪಟ್ ಅನ್ನೋದಕ್ಕೆ, ಅದಕ್ಕೆ ಈ ಬೇರು ಬಹಳ ಪರಿಣಾಮಕಾರಿಯಾಗಿರೋದ್ರಿಂದ 3ನೇದು ನಾವು ಈ ಒಂದು ಬೇರನ್ನ ಅದ್ರ ಜೊತೆಗೆ ಸೇರಿಸಿದ್ವಿ. ದೆನ್ 4ನೇದು ಬಂದು ಮಾರೀಚ. ಸ್ನೇಹಿತರೆ, ಇದು ಮಾರೀಚ ಅಂತಂದ್ರೆ ನೀವು ತಿಂತಕ್ಕಂತಹ ಅಡಿಗೆಯ ಮೆಣಸಲ್ಲ.
ಇದಕ್ಕೆ ಒಂದು ಪ್ರೋಸೆಸ್ಡ್ ಮೆಣಸು ಬರುತ್ತೆ, ಅದನ್ನ ತಂದ್ವಿ. ಯಾಕೆ ಅಂತಂದ್ರೆ ಇದು ದ ಬೆಸ್ಟ್ ಟ್ರಾನ್ಸ್ಪೋರ್ಟರ್ ಅಂತ. ಅಂದ್ರೆ ಎಲ್ಲಿಂದ ಎಷ್ಟು ಚೆನ್ನಾಗಿ ನಾನೇನ್ ಈ ಒಂದು ಎಂಟೈರ್ ಮೆಡಿಸನ್ ನ ಪ್ರಿಪೇರ್ ಮಾಡ್ತೀನೋ, ಈ ಮೆಡಿಸನ್ಸ್ ನ ಸಂಚಾರ ಅಂದ್ರೆ ಟ್ರಾನ್ಸ್ಪೋರ್ಟರ್ ಅಂತ ಹೇಳ್ಬೋದು. ಜೊತೆಗೆ ಅಂದ್ರೆ ನೋವನ್ನ ಕಮ್ಮಿ ಮಾಡುತ್ತೆ. ಜೊತೆಗೆ ಶೀತದಿಂದ ಏನಾದ್ರೂ ದೇಹದೊಳಗೆ ಇನ್ಫೆಕ್ಷನ್ಸ್ಗಳೇನಾರು ಇದ್ರೆ ಆ ಇನ್ಫೆಕ್ಷನ್ಸ್ಗಳನ್ನ ಆ ಭಾಗದಿಂದ ಹತೋಟಿ ಮಾಡಲಿಕ್ಕೆ ಈ ಮಾರೀಚ ಬಹಳ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಅದ್ಭುತ. ಇನ್ನೊಂದು ಶಲಾಕಿ ಗಮ್ ಅಂತ ಕರಿತೀವಿ. ಸ್ನೇಹಿತರೆ, ಇದು ಬಂದ್ಬಿಟ್ಟು ಈ ಜಾಯಿಂಟ್ಗಳಲ್ಲಿ ಉಂಟಾಗ್ತಕ್ಕಂಥ ಇನ್ಫೆಕ್ಷನ್ಸ್ ಇರ್ಬೋದು, ಇರಿಟೇಷನ್ಸ್ ಇರ್ಬೋದು, ಜೊತೆಗೆ ಕಾರ್ಟಿಲೇಜ್ ಅಂತ ನಾವು ಕರಿತೀವಿ. ನಮ್ಮ ಜಾಯಿಂಟಿನ ಮಧ್ಯದಲ್ಲಿರ್ತಕ್ಕಂಥ ಒಂದು ಸ್ಪಾಂಜ್ ರಿಕವರಿಗೆ ಇದು ಬಹಳ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಅದನ್ನ ಮತ್ತೆ ಜಾಸ್ತಿ ಮಾಡುತ್ತೆ. ಜೊತೆಗೆ ಈ ಸೊಂಟದಿಂದ ಕೆಳಭಾಗದಲ್ಲಿರ್ತಕ್ಕಂತಹ ಏನಿದೆ ಈ ಮೊಣಕಾಲು, ಈ ಭಾಗದ ನೋವುಗಳಿಗೆ ಬಹಳ ಎಫೆಕ್ಟಿವ್ ಆಗಿ ನೋಡಿ. ಬ್ಯಾಕ್ ಪೇನ್ಗೆ ಒಂದು ಬೇರು ಚೆನ್ನಾಗಿ ಕೆಲಸ ಮಾಡಿದ್ರೆ ಈ ಶಲಾಕಿ ಗಮ್ ಅನ್ನೋದೇನಿದೆ ಇದು ಸ್ನೇಹಿತರೆ ನಿಮಗೆ ಸೊಂಟದಿಂದ ಕೆಳಗಿರ್ತಕ್ಕಂತಹ ಭಾಗದ ನೋವುಗಳಿಗೆ ಇದು ಬಹಳ ಅದ್ಭುತವಾಗಿ ಕೆಲಸವನ್ನ ಮಾಡುತ್ತೆ ಎನ್ನುವುದು ಶುಂಠಿ ಪೌಡರ್. ಸ್ನೇಹಿತರೆ, ಇದು ಶುಂಠಿನಲ್ಲಿ ಆಕ್ಚುಲಿ ಇದರದ್ದೇ ಒಂದು ವಿಶೇಷ ಜಾತಿ ಮೆಡಿಸನ್ ಮಾಡಕ್ಕೆ ಅಂತಾನೆ ಗ್ರೋ ಆಗುತ್ತೆ. ಸೊ ಅದನ್ನ ರೈಸೋಮ್ ಪುಡಿ ಅಂತಾನು ಕರಿತೀವಿ. ಇದು ಸ್ನಾಯುಗಳನ್ನ ಮತ್ತೆ ಬಲವರ್ಧನೆ ಮಾಡಕ್ಕೆ ಮತ್ತು ದೇಹದ ತಾಪಮಾನವನ್ನ ಸಮತೋಲನದಲ್ಲಿಡಕ್ಕೆ ಇದು ಬಹಳ, ಅಂದ್ರೆ ಟೆಂಪರೇಚರ್ ನಾವು ಇದನ್ನ ಕೊಡಕ್ ಸ್ಟಾರ್ಟ್ ಮಾಡಿದಾಗ ಎಕ್ಸೀಡು ಆಗಬಾರ್ದು, ಕಮ್ಮಿನೂ ಆಗಬಾರ್ದು. ಅದು ಬಹಳ ಕಂಟ್ರೋಲ್ಡ್ ಆಗಿ, ಬ್ಯಾಲೆನ್ಸ್ಡ್ ಆಗಿ, ಆರೋಗ್ಯವಂತವಾಗಿ ಇದು ಹೋಗ್ಬೇಕು. ಸೊ ಹಾಗಾಗಿ ಇದಕ್ಕೆ ಈ ಒಂದು ಶುಂಠಿಯ ಪುಡಿಯನ್ನು ಕೂಡ ಇದಕ್ಕೆ ಆಡ್ ಮಾಡಲಾಯಿತು. ನೆಕ್ಸ್ಟ್ ಬಂದ್ರೆ ಪಿಪ್ಪಲಿ. ಈ ಪಿಪ್ಪಲಿ ಏನಿದೆ ನನ್ನ ಪ್ರಕಾರ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಸಾರ. ಇದನ್ನ ಆಯಿಲ್ ಜೊತೆ ನಾವು ಸೇರಿಸ್ಬೇಕಾದ್ರೆ ಬಹಳ ಎಚ್ಚರಿಕೆಯಿಂದ ಇದನ್ನ ನಾವು ನೋಡ್ಬೇಕು. ಯಾಕೆ ಅಂತಂದ್ರೆ ಇದನ್ನ ನಾವು ದೀರ್ಘ ಮೆಣಸು ಅಂತಾನೂ ಕರಿತೀವಿ. ಇದು ನಿಮ್ಮಲ್ಲಿ ಬಹಳ ಹಳೆಯ ನೋವುಗಳೇನಾದ್ರೂ ನಿಮ್ಮ ಹತ್ರ ಇದ್ದೆ, ಸರ್ ನಾನೊಂದು 12 ವರ್ಷದಿಂದ ಬಿದ್ದ್ಬಿಟ್ಟಿದ್ದೆ, ನಾನು ತುಂಬಾ ಹಿಂದೆ ಬಿದ್ದಿದ್ದೆ, ಆ ತರ, ಮತ್ತೆ ವಾತ ಕಫ ದೋಷವನ್ನ ಸಮತೋಲನದಲ್ಲಿಡಕ್ಕೆ ಇದು ಬಹಳ ಸಹಾಯ ಮಾಡುತ್ತೆ. ದೀರ್ಘಕಾಲೀನ ನೋವುಗಳೇನಾದ್ರೂ ನಿಮ್ಮ ದೇಹದಲ್ಲಿದ್ರೆ, ಬಹಳ ದಿನದ ನೋವುಗಳು, ಸರ್ ನಾನು ಇದನ್ನ ತುಂಬಾ ಜನ ನನಗೆ ಪರ್ಸ್ನಲಿ ಹೇಳಿದ್ದಾರೆ, ಸರ್ ನನಗೆ 10 ವರ್ಷದಿಂದ ಹಿಂಗೆ ಡ್ರೈವಿಂಗ್ ಮಾಡ್ಬೇಕಾದ್ರೆ ಆಕ್ಸಿಡೆಂಟ್ ಆಗಿತ್ತು, ನೋವಿತ್ತು, ನಿಮ್ಮ ಎಣ್ಣೆ ಹಚ್ತಿದ್ದಂಗೆ ಹೋಯ್ತು. ಹೌದು ಸರ್, ಹೋಗುತ್ತೆ. ಯಾಕೆ ಅಂತಂದ್ರೆ ಒಂದು ಪ್ರಾಡಕ್ಟ್ ನ ಡೆವಲಪ್ ಮಾಡ್ಬೇಕಾದ್ರೆ ಯಾವುದೋ ಕೆಮಿಕಲ್ ಕ್ರೀಮ್ ನ ಕೊಟ್ಟು ಮಾಡಕ್ಕಾಗಲ್ಲ. ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ನಿಮಗೆ ಅರ್ಥ ಆಗ್ತಿದೆ ಎಲ್ಲಿಂದ ಯಾವ ಉತ್ಪನ್ನದಿಂದ ಯಾವುದಕ್ಕೆ ಹೇಗೆ ಹೆಂಗ್ ಉತ್ಪತ್ತಿ ಆಗುತ್ತೆ, ಏನಾಗುತ್ತೆ, ಇದೇ ಒಂದು ಪ್ರಾಡಕ್ಟ್ ಅನ್ನ ಡೆವಲಪ್ ಮಾಡಕ್ಕೆ ನಮಗ್ ಆಗ್ತಕ್ಕಂಥ ಒಂದು ಸಮಯ. ಇನ್ನೊಂದು ಸ್ನೇಹಿತರೆ, ಪಿಪ್ಪಿಲಿ ಆಯ್ತು. ಪಿಪ್ಪಿಲಿ ಆದ್ಮೇಲೆ ನೆಕ್ಸ್ಟ್ ಬರುತ್ತೆ ಬಾಲ. ಇದು ಒಂದು ಸಸ್ಯ, ಇದು ಬಾಲ ಸಸ್ಯ ಅಂತೇಳಿ. ಇದು ಸ್ನಾಯುಗಳಿಗೆ ಶಕ್ತಿ ಕೊಡುತ್ತೆ ಮತ್ತು ಈ ನರ ದೌರ್ಬಲ್ಯತೆ ಅಂದ್ರೆ ಟೋಟಲಿ ಇದ್ರದ್ದೇನಿದೆ ಹೈಪೋಡರ್ಮಿಸ್ ಒಳಗೆ ಆ ಭಾಗಕ್ಕೆ, ಅಂದ್ರೆ ಇದು ನೀವು ಎಕ್ಸ್ಟರ್ನಲ್ ಸ್ಕಿನ್ಗೆ ಏನು ಡರ್ಮಿಸ್ ಇದೆ ಅಲ್ಲಿಗೂ ಏನಿಗೆ ಹೈಪೋಡರ್ಮಿಸ್ ತುಂಬಾ ಒಳಗೋಗಿ ಆ ಭಾಗದ ನರಮಂಡಲಗಳಿಗೆ ಏನಾದ್ರೂ ಇನ್ಸೆನ್ಸಿಟಿವಿಟಿ ಆಗಿದ್ರೆ, ಅಲ್ಲೇನಾದ್ರೂ ಒಂಥರ ವಿಚಿತ್ರ ಆಗಿದ್ರೆ ಅದನ್ನ ಸರಿ ಮಾಡಿ ನ್ಯಾಚುರಲೈಸ್ ಮಾಡಿ ಒಂದು ಅದ್ಭುತವಾಗಿರ್ತಕ್ಕಂತಹ ಒಂದು ಇದನ್ನ ಕೊಡುತ್ತೆ. ಗಾಯಗಳನ್ನ ಜಲ್ದಿ ಕ್ಯೂರ್ ಮಾಡುತ್ತೆ. ಅದ್ಭುತವಾಗಿ ನಿಮಗೊಂದು ಈ ಬಾಲ ಪ್ಲಾಂಟ್ ಏನಿದೆ ಇದು ನಿಮಗೆ ಕೊಡುತ್ತೆ. ಇನ್ನು ಅಶ್ವಗಂಧ, ಇದ್ರ ಬಗ್ಗೆ ಯಾರಿಗ್ ಗೊತ್ತಿಲ್ಲ, ನಾನೇನ್ ಹೇಳ್ಬೇಕು. ಯಾಕೆ ಅಂತಂದ್ರೆ ಅಶ್ವಗಂಧ ದ ಕಿಂಗ್ಸ್ ಆಫ್ ಹರ್ಬ್ಸ್ ಅಂತಾನೆ ನಾವು ಕರಿತೀವಿ. ಟೋಟಲಿ ಅದು ಒಳಗಾರು ತಿನ್ನಿ ಇಡೀ ನರಮಂಡಲಕ್ಕೆ ಶಕ್ತಿಯನ್ನ ಕೊಡುತ್ತೆ. ಎಂತಹ ದೀರ್ಘದ ನೋವುಗಳಿಂದಲೂ ಕಮ್ಮಿ ಮಾಡುತ್ತೆ. ದೇಹದ ಪುನರ್ ನಿರ್ಮಾಣಕ್ಕೆ ಸಹಾಯ ಮಾಡುತ್ತೆ. ಮಸಲ್ಸ್ ನ ಮತ್ತೆ ರೀಕಂಡೀಷನಿಂಗ್ ತರಕ್ಕೆ. ಯಾಕೆ ಅಂತಂದ್ರೆ ಒಬ್ಬ ಆರೋಗ್ಯವಂತ ಆಫ್ಟರ್ 40 ವರ್ಷದ ನಂತರದ ವ್ಯಕ್ತಿಗಳು ಅಶ್ವಗಂಧನ ಸೇವಿಸಲೇಬೇಕು ಅಂತ ಹೇಳ್ತಾರೆ. ಅಂತ ಅದ್ಭುತವಾಗಿರೋ ಅಶ್ವಗಂಧನು ನಾವಿದಕ್ಕೆ ಆಡ್ ಮಾಡಿದೀವಿ. ಇನ್ನೊಂದು ಗೋಕ್ಷುರ ಹಣ್ಣು, ಇದು ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಇದು ನಿಮಗೆ ಸಡನ್ ಆಗಿ ಈ ಉರಿಗಳನ್ನ, ಈ ಊತಗಳನ್ನ ಕಮ್ಮಿ ಮಾಡೋದು, ಜೊತೆಗೆ
ಆ ಸಹಜವಾಗಿರ್ತಕ್ಕಂಥ ಸ್ಥಿತಿಗೆ ನಿಮ್ಮ ಮಸಲ್ಸ್ನ, ನಿಮ್ಮ ಕಂಡೀಷನ್ನ ತರಲಿಕ್ಕೆ ಈ ಗೋಕ್ಷುರ ತುಂಬ ನಿಮಗೆ ಸಹಾಯವನ್ನ ಮಾಡುತ್ತೆ. ಸ್ನೇಹಿತರೆ, ಇದಿಷ್ಟನ್ನು ಹೇಗೆ ಸೇರಿಸ್ತೀವಿ ಅನ್ನೋದೇನಿದೆ ಅದೇ ಬಹಳ ಇಂಪಾರ್ಟೆಂಟ್. ಯಾಕೆ ಅಂತಂದ್ರೆ ಈ ತೈಲದ ಶಾಸ್ತ್ರದ ಪ್ರಕಾರ ಇದು ನಾವು ತಯಾರಿಸಿರೋ ಎಕ್ಸ್ಕ್ಲೂಸಿವ್ ಆಯಿಲ್. ಯಾವುದೇ ಒಬ್ರು ಆಯುರ್ವೇದಿಕ್ ಡಾಕ್ಟ್ರಿ ಕೊಟ್ಟರು ಅವ್ರು ಸರ್ಪ್ರೈಸ್ ಆಗ್ತಾ ಇದಾರೆ. ಯಾಕೆ ಅಂತಂದ್ರೆ ದಿಸ್ ಈಸ್ ಎಕ್ಸ್ಕ್ಲೂಸಿವಿಟಿ. ಇಷ್ಟು ಅಂಶಗಳು ಯಾಕೆಂದ್ರೆ ಯಾವುದೊಂದು ಹಾಕಿದಾಗ ಇನ್ನೊಂದರ ಮೇಲೆ ಪ್ರಭಾವವನ್ನ ಅದು ಬೀರಬಾರದು. ಅದು ಅದರದ್ದೇ ಆಗಿರೋ ಸಮತೋಲನದಿಂದ ಉಳಿಸ್ಕೋಬೇಕು. ಜೊತೆಗೆ ಅತ್ಯಂತ ಹೆಚ್ಚು ಪರಿಣಾಮಕಾರಿಯಾಗಿ ನಿಮ್ಮ ದೇಹದ ಮೇಲೆ ಇದು ಕೆಲಸವನ್ನ ಮಾಡಬೇಕು ಅಂತ ಹೇಳಿ ಯಾವ ಯಾವ ಅಂಶವನ್ನ ಯಾವಾಗ ಸೇರಿಸಿದ್ರೆ ಇದು ಒಂದು ಶಕ್ತಿಶಾಲಿ ತೈಲವಾಗತ್ತೆ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಸೇರಿಸಿ ರೆಡಿ ಮಾಡಿರ್ತಕ್ಕಂತಹ ಒಂದು ತೈಲನೇ ಕೇರಾಮೃತ್ ಆಯುರ್ವೇದಿಕ್ ಪೈನ್ ರಿಲೀಫ್ ಆಯಿಲ್. ಸ್ನೇಹಿತರೆ, ಈಗ ನಿಮಗೆ ಅರ್ಥ ಆಯ್ತಾ ಯಾಕೆ ನಾವು ಇಷ್ಟು ಲೇಟ್ ಮಾಡಿದ್ವಿ? ಇಷ್ಟು ಯಾಕೆ ಲೇಟ್ ಮಾಡಿದ್ವಿ ಅಂತಂದ್ರೆ, ಮತ್ತೆ ನಾನು ವಾಪಸ್ ಹೋಗ್ತೀನಿ, ಅರ್ಥ ಮಾಡ್ಕೊಳ್ಳಿ. ಯುವರ್ ಮಸಲ್ಸ್ ನಿಮ್ಮ ಏಜ್ನ ತೋರಿಸುತ್ತೆ, ನಿಮ್ಮ ಸ್ಟ್ರೆಂತ್ನ ತೋರಿಸುತ್ತೆ, ನಿಮ್ಮ ಎಂಡ್ಯೂರೆನ್ಸ್ನ ತೋರಿಸುತ್ತೆ, ನಿಮ್ಮ ಎನರ್ಜಿನ ತೋರಿಸುತ್ತೆ. ಎಂಡ್ಯೂರೆನ್ಸ್ ಇನ್ ದ ಸೆನ್ಸ್ ಮುಂದೆ ಆಗೋದನ್ನ ಇವತ್ತೇ ಯೋಚನೆ ಮಾಡೋಂತಹ ಒಂದು ಶಕ್ತಿಶಾಲಿತನ, ಒಂದು ಬುದ್ಧಿವಂತಿಕೆ ಮನುಷ್ಯನಲ್ಲಿ ಮೇಜರ್ ಆಗಿರ್ಬೇಕದು. ಏನಾಗುತ್ತೆ 2030ಕ್ಕೆ 2000 ಆ್ಯಂಡ್ ಮೆಟಬಾಲಿಸಮ್, ಹಾರ್ಟ್ ಹೆಲ್ತ್, ಇದು ಎಲ್ಲದನ್ನು ಕೂಡ ನಿಮ್ಮ ಬಾಡಿ ಸ್ಟ್ರಕ್ಚರ್ನ ಪ್ರತಿಯೊಂದನ್ನು ಮಸಲ್ಸ್ ಡಿಸೈಡ್ ಮಾಡುತ್ತೆ ಅಂದಮೇಲೆ ಆ ಮಸಲ್ಸ್ನ ಇವತ್ತು ಸಾಮಾನ್ಯವಾಗಿ ಪ್ರತಿಯೊಬ್ಬರಿಗೂ ಈ ಎಫೆಕ್ಟಿಂದ ನಾವು ಕಳ್ಕೊತಾ ಇದ್ದೀವಿ. ಬಟ್ ಅದಕ್ಕೆ ಪರಿಹಾರ ಈ ಕ್ರೀಮ್ಗಳು ಅಲ್ಲ. ಇದು ಇನ್ನೂ ಡ್ಯಾಮೇಜ್ ಮಾಡುತ್ತೆ. ಅದು ಎಷ್ಟು ವರ್ಸ್ಟ್ ಕಂಡೀಷನ್ ಅಲ್ಲಿ ಇದೆ ಅಂತ ತಾವೆಲ್ಲ ತಿಳ್ಕೊಂಡ್ರಿ. ಇಷ್ಟು ವರ್ಸ್ಟ್ ಕಂಡೀಷನ್ ಅಲ್ಲಿ ಇರ್ತಕ್ಕಂಥ ಈ ಸಿಚುವೇಶನ್ ಅಲ್ಲಿ ನಾವು ಅದನ್ನ ಪೋಷಿಸಬೇಕೇ ವಿನಃ ನಾವು ಅದನ್ನ ಡ್ಯಾಮೇಜ್ ಮಾಡಬಾರ್ದು, ಅದನ್ನ ಹಾಳು ಮಾಡಬಾರ್ದು, ಅದಕ್ಕೆ ತೊಂದರೆ ಮಾಡಬಾರ್ದು, ಅದಕ್ಕೆ ಯಾವುದೇ ರೀತಿ ಡಿಸ್ಟರ್ಬ್ನ ಮಾಡಬಾರ್ದು. ಸೊ ಆದ ಕಾರಣ ನಾವು ಈ ಒಂದು ಎಂಟೈರ್ ಉತ್ಪನ್ನವನ್ನ ಇಷ್ಟು ಅದ್ಭುತವಾಗಿ ಪ್ರಿಪೇರ್ ಮಾಡಿದ್ದೀವಿ. ಸರ್, ಯೂಸ್ ಮಾಡೋದು ಹೇಗೆ? ಡೋಂಟ್ ವರಿ, ಇದೇ ಬಹಳ ಇಂಪಾರ್ಟೆಂಟ್. ಅಷ್ಟೊಂದೇನಿಲ್ಲ. ನಿಮ್ಗೆ ಯಾವಾಗ ಪೇನ್ ಬರುತ್ತೆ ಅವಾಗ ಹಚ್ಚಿ. ಸರ್, ಮಲಗ್ಬೇಕಾದ್ರೆ ಹಚ್ಬೇಕಾ, ಎದ್ದಳ್ಬೇಕಾದ್ರೆ ಹಚ್ಬೇಕಾ, ಇದು ಹಚ್ಚಿ ತೊಳಿಬೇಕಾ? ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಇದರಲ್ಲಿ ಯಾವುದೇ ಟಾಕ್ಸಿಕ್ ಅಂಶಗಳಿಲ್ಲದ ಕಾರಣ ಹಚ್ಬಿಟ್ಟು ತೊಳಿಬೇಕು ಅನ್ನೋದಿಲ್ಲ. ಇದು ಎಲ್ಲಾ ಕ್ಲೈಮೇಟ್ಗೂ ಸೂಟ್ ಆಗುತ್ತೆ. ಚಳಿಗಾಲ, ಮಳೆಗಾಲ, ಬೇಸಿಗೆಗಾಲ ಎಲ್ಲ ಸ್ಕಿನ್ಗಳಿಗೆ ಸೂಟ್ ಆಗುತ್ತೆ. ಯಾಕೆಂದ್ರೆ ಅಲ್ಲಿರ್ತಕ್ಕಂಥ ಹರ್ಬ್ಸ್ಗಳು, ಸರ್ ನಂಗೆ ರ್ಯಾಷಸ್ ಆಯ್ತು, ನನಗೆ ಗುಳ್ಳೆ ಆಯ್ತು, ನನಗೆ ಉರಿ ಆಗುತ್ತೆ, ನನ್ನ ಸೆನ್ಸಿಟಿವ್ ಇದೆ, ನನಗಾಗಲ್ಲ, ಈ ಥರದ್ದು ಯಾವುದು ಪ್ರಾಬ್ಲಮ್ ಇಲ್ಲ. ನೀವು ಯಾರು ಬೇಕಾದ್ರೂ 5 ವರ್ಷದ ಮೇಲ್ಪಟ್ಟು ಮಕ್ಕಳು ಕೂಡ ನೀವು ಇದನ್ನ ಅಪ್ಲೈ ಮಾಡ್ಬೋದು. ಯಾಕೆಂದ್ರೆ ಇದರಲ್ಲಿ ಬರ್ನಿಂಗ್ ಸೆನ್ಸೇಷನ್ ಇಲ್ಲ. ಅಂಡ್ ನಿಮ್ಮ ದೇಹದ ಎಲ್ಲಾ ತರದ ಪೇನ್ಗಳಿಗೆ, ಎಲ್ಲಾ ತರದ ಮಸಲ್ ಪೇನ್ಗಳಿಗೆ, ಎಲ್ಲಾ ತರದ ಜಾಯಿಂಟ್ ಪೇನ್ಗಳಿಗೆ ಇದು ಸೂಕ್ತ. ಸರ್, ಇದನ್ನ ಹಚ್ಚೋದ್ರಿಂದ ನನಗೆ ಪೇಯ್ನ್ ಇಲ್ಲ, ನನಗೆ ಪೇಯ್ನ್ದಂತೂ ಸಫರ್ ಇಲ್ಲ. ಬಟ್ ಇದನ್ನ ಹಚ್ಚಿದ್ರೆ ನನಗೇನು ಅಂತಂದ್ರೆ, ನೋಡಿ, 2 ರೀತಿ ಡೆವಲಪ್ ಮಾಡಿದೀವಿ ಅಂತ ಹೇಳಿದೆ. ಪೇಯ್ನ್ ಇತ್ತ, ಸಂತೋಷ. ಪೇಯ್ನ್ ಬರುವ ಲಕ್ಷಣ ಕಾಣ್ತಿದೆಯಾ, ಹಚ್ಚು, ಅದು ನ್ಯಾಚುರಲ್ ಆಗಿ ಸದೃಢವಾಗುತ್ತೆ. ಅಂದ್ರೆ ಇಲ್ಲಿ ನಾವು ಆ ತಕ್ಷಣಕ್ಕಷ್ಟೇ ನಿನ್ನ ನೋವು ನಿವಾರಕವಾಗಿ ನಿನಗೆ ಆ ತಕ್ಷಣಕ್ಕಷ್ಟೇ ರಿಲೀಫ್ ಸಿಗ್ಬೇಕು ಅಂದ್ರೆ ನಾವು ಹಳೆ ಕಾನ್ಸೆಪ್ಟ್ಗೆ ಹೋಗ್ಬೋದಿತ್ತು. ನಾನೇನು ತೋರಿಸ್ತೆ ಆ ಕಾನ್ಸೆಪ್ಟ್, ದಟ್ ಇಸ್ ಒನ್ ಆಫ್ ದ ಚೀಪೆಸ್ಟ್ ಕಾನ್ಸೆಪ್ಟ್ ಅದು. ಬಟ್ ಇಲ್ಲಿ ನಾವು ಮಾಡಿರೋದೇನೋ, ನೀನು ಹೋಗ್ಬಾರ್ದು, ನೀನು ಅಲ್ಲಿಂದ ರಿಕವರಿ ಆಗಿ ಬರಬೇಕು. ಜೊತೆಗೆ, ಸರ್ ನಾನೀಗ ಫ್ರೀ ಇದ್ದೀನಿ ಸರ್, ನಾನೀಗ ರಿಲ್ಯಾಕ್ಸ್ ಮಾಡ್ಕೋಬೇಕು ಸರ್, ನಾನೀಗ ಆರಾಮಾಗಿರ್ಬೇಕು ಸರ್, ನಾನೀಗ ಕುತ್ಕೊಂಡು ಆರಾಮಾಗಿದ್ದೀನಿ ಸರ್. ಹೌದಾ? ನಿಮ್ಗೇನಾದ್ರೂ ಸ್ವಲ್ಪ ಇರಿಟೇಷನ್ ಅನ್ನಿಸ್ತಿದೆಯಾ? ಸ್ವಲ್ಪ ಇನ್ಫೆಕ್ಷನ್ಸ್ ಆಗಿರೋ ಜಾಗಕ್ಕೆ ನಾನು ಹೋಗಿ ಬಂದಿದ್ದೀನಿ ಸರ್, ತುಂಬಾ ಗಲೀಜಿತ್ತು ಸರ್ ಆ ಜಾಗದಲ್ಲಿ, ನನಗೆ ತುಂಬಾ ಆ ಪ್ರದೇಶ ನನಗೆ ಗುಡ್ ಅನ್ನಿಸ್ತಾ ಇಲ್ಲ ಸರ್. ಸರ್, ನಾನು ಎಲ್ಲಿಗೋ ಹೋಗಿ ಬಂದೆ, ಆ ಜಾಗದಲ್ಲಿ ತುಂಬಾ ನೆಗೆಟಿವ್ ಇತ್ತು, ಅಂದ್ರೆ ಒಂಥರ ಕೊಳಚೆ ಆಗಿತ್ತು, ಐ ಆಮ್ ಫೀಲಿಂಗ್ ಗಿಲ್ಟ್ ಅಂತ ಅಂದಾಗ, ಈ ತರದ ಯಾವುದೇ ಸಂದರ್ಭಗಳು ಬಂದರೂ ಕೂಡ ಸ್ವಲ್ಪ ಎಣ್ಣೆನ ತಗೊಂಡು ನಿಮ್ಮ ದೇಹದ ಎಲ್ಲಾ ಭಾಗಗಳಿಗೆ ಹಚ್ಚೋದ್ರಿಂದ ಯುವರ್ ಬಾಡಿ ವಿಲ್ ಗೆಟ್ ವೆರಿ
ಫಾಸ್ಟ್ ರಿಕವರಿ ಅಂಡ್ ಸೇಫೆಸ್ಟ್ ಟ್ರೀಟ್ಮೆಂಟ್, ಜೊತೆಗೆ ನಿಮ್ಮ ಮಸಲ್ಸ್ ಆನಂದದಾಯಕವಾಗಿ ಒಂದು ಫೀಲ್ ಅನ್ನ, ಒಂದು ಖುಷಿಯನ್ನ ಅದ್ಭುತವಾಗಿ ಅವು ಪಡ್ತವೆ. ಸ್ನೇಹಿತರೆ, ಇದಿಷ್ಟು ಒಂದು ಆಯಿಲ್ ಬಗ್ಗೆನ ಮಾಹಿತಿ ಆಯಿತು.